ಪ್ರಸಾದ್ ಶಾರದರ ಮನೆಯ ಅಡಿಗೆ ಮನೆಯಿಂದ ಘಮಘಮ ಅನ್ನುವ ಸೀಗಡಿ ಮೀನಿನ ಸುಡುವ ವಾಸನೆ ಬರ್ತಾ ಇರುತ್ತೆ. ಒಂದು ಕಡೆ ಶಾರದಾ ಸೀಗಡಿ ಮೀನಿನ ಸಾರು ಮಾಡ್ತಾ ಇರ್ತಾಳೆ, ಮತ್ತೊಂದು ಕಡೆ ಅನಾಮಿಕಾ ಆಧುನಿಕ ಪದ್ಧತಿಯಲ್ಲಿ ಚೀಸ್ ಮಶ್ರೂಮ್ ಆಮ್ಲೆಟ್ ಮಾಡ್ತಾ ಇರ್ತಾಳೆ. ಇಬ್ಬರ ಮಧ್ಯೆ ಅಡಿಗೆ ವಿಷಯದಲ್ಲಿ ಯಾವಾಗಲೂ ಒಂದೇ ಕೋಲ್ಡ್ ವಾರ್ ಇರುತ್ತೆ. ಏನೇ ಅನಾಮಿಕಾ, ಏನ ವಾಸನೆ? ಮನೆಯೆಲ್ಲ ಏನೋ ಹಾಲು ಹೊಡೆದೋದು ವಾಸನೆ ಬರ್ತಾ ಇದೆ. ಆ ಒಲೆ ಮೇಲೆ ಏನ್ ಸುಡ್ತಾ ಇದೀಯಾ? ಅತ್ತೆ, ಅದು ಹಾಲು ಒಡೆದು ಹೋದ ವಾಸನೆ ಅಲ್ಲ ಅತ್ತೆ, ಚೀಸ್ ಕರಗ್ತಾ ಇದೆ ಆ ವಾಸನೆ ಇದು. ನಾನು ಇಟಾಲಿಯನ್ ಸ್ಟೈಲ್ ಅಲ್ಲಿ ಮಶ್ರೂಮ್ ಚೀಸ್ ಆಮ್ಲೆಟ್ ಮಾಡ್ತಾ ಇದ್ದೀನಿ. ನಿಮ್ಮ ಮಗಂಗೆ ಇದಂದ್ರೆ ತುಂಬಾ ಇಷ್ಟ ಗೊತ್ತಾ? ಈ ಇಟಾಲಿಯನ್ ಸ್ಟೈಲಾ? ನಮ್ಮನೆ ಇರೋದೇನೋ ಕರ್ನಾಟಕದಲ್ಲಿ, ನಿನ್ನ ಅಡಿಗೆ ಏನೋ ಇಟಾಲಿದು. ಆಮ್ಲೆಟ್ ಅಂದ್ರೆ ಹೇಗಿರ್ಬೇಕು ಅಂತ ಗೊತ್ತಾ ನಿನ್ಗೆ? ಈರುಳ್ಳಿ, ಹಸಿಮೆಣಸಿಕು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನಾಟಿ ಕೋಳಿ ಮೊಟ್ಟೆ ಹಾಕಿದ್ರೆ ಆ ವಾಸನೆ ಬೀದಿ ಕೊನೆಯವರೆಗೂ ಹೋಗ್ಬೇಕು. ಅದಲ್ಲದೆ ಇದೇನೋ ರಬ್ಬರ್ ಅಂತ ಚೀಸ್ ಅಂತೆ, ನನಗೇನೋ ಅರ್ಥವಾಗ್ತಿಲ್ಲ. ಅತ್ತೆ, ಕಾಲ ಬದಲಾಗಿದೆ. ಯಾವಾಗಲೂ ಆ ಹಳೆ ಹುಣಸೆಕಾಯಿ ಪಚಡಿ ಹಾಗೆ ಯಾರು ಅದನ್ನ ತಿನ್ನಲ್ಲ. ಈಗ ಟ್ರೆಂಡ್ ಬದಲಾಗಿದೆ. ಯೂತ್ ಎಲ್ಲ ಇಂತಹ ಡಿಫ್ರೆಂಟ್ ಆಮ್ಲೆಟ್ಸ್ ನ ಇಷ್ಟಪಡ್ತಾ ಇದ್ದಾರೆ. ಆದ್ರೂ ನಾನು ನಿಮ್ಮ ಸೀಗಡಿ ಮೀನಿನ ಬಗ್ಗೆ ಏನಾದ್ರು ಅನ್ನ ಬೆಳಿಗ್ಗೆಯಿಂದ ಆ ಸೀಗಡಿನ ತೊಳಿತಾನೇ ಇದ್ದೀರಾ. ಮನೆಯೆಲ್ಲ ನೀಚ ವಾಸನೆ ಬರ್ತಾ ಇದೆ. ಏನೇ ನನ್ನ ಸೀಗಡಿ ಮೀನಿನ ಸಾರನ್ನ ನೀಚ ವಾಸನೆ ಅಂತೀಯ? ಆ ಖಾರ, ಮಸಾಲೆ, ಗೋದಾವರಿ ಸ್ಟೈಲ್ ಅಲ್ಲಿ ಸೀಗಡಿ ಮೀನ್ ತಿಂತಾ ಇದ್ರೆ ಜನ್ಮ ಧನ್ಯವಾಗುತ್ತೆ. ನನ್ನ ಕೈ ಅಡುಗೆ ತಿನ್ನೋದಕ್ಕೆ ನಮ್ಮ ನೆಂಟ್ರೆಲ್ಲ ಕ್ಯೂ ಕಟ್ತಾರೆ ಗೊತ್ತಾ? ಹಾ ಹೌದು ಬಿಡಿ, ನೆಂಟ್ರು ಕ್ಯೂ ಕಟ್ತಾರೆ. ನೀವೇನೋ ದಿನವೆಲ್ಲ ಅಡುಗೆ ಮನೆಯಲ್ಲೇ ಇದ್ದು ಬಿಡ್ತೀರಾ. ನಾನು ನಿಮಿಷದಲ್ಲಿ ಆಮ್ಲೆಟ್ ಹಾಕಿ ನಿಮ್ ಮಗನಿಗೆ ಕೊಡ್ತಾ ಇದ್ದೀನಲ್ಲ. ಇಷ್ಟರಲ್ಲಿ ಪ್ರಸಾದ್ ರಮೇಶ್ವರು ಆಫೀಸಿನಿಂದ ಮನೆಗೆ ಬರುತ್ತಾರೆ. ಇಬ್ಬರ ಮುಖದಲ್ಲಿಯೂ ತೀವ್ರವಾದ ದಿಗಿಲು, ಟೆನ್ಷನ್ ಕಾಣಿಸುತ್ತೆ. ಶಾರದಾ, ಒಂದು ಗ್ಲಾಸ್ ನೀರ್ ತಗೊಂಬಾ. ಏನ್ರಿ ಇಬ್ರು ಮುಖನ ಹಾಗೆ ತೇಲಾಡ್ಸ್ಕೊಂಡು ಬರ್ತಾ ಇದ್ದೀರಾ? ಏನಾಯ್ತು? ಅಪ್ಪ, ನಾನಿನ್ನು ಅಮಂಗ ಅನಾಮಿಕಂಗೋ ಹೇಗೆ ಹೇಳ್ಬೇಕೋ ಅರ್ಥವಾಗ್ತಿಲ್ಲ. ನನ್ನ ಎದೆ ಭಾರವಾಗ್ತಾ ಇದೆ. ಏನಾಯ್ತು ರೀ? ನಿಮ್ ಮುಖ ಯಾಕೆ ಹಾಗೆ ಸುಟ್ಟೋಗಿದೆ? ಆಫೀಸಲ್ಲಿ ಏನಾದ್ರು ಜಗಳನ? ಪ್ರಮೋಷನ್ ಬರ್ಲಿಲ್ವಾ? ಪ್ರಮೋಷನ್ ಅಲ್ಲಮ್ಮ, ನಿಜಕ್ಕೂ ಆಫೀಸೇ ಇಲ್ಲ. ರಮೇಶ್ ಕೆಲಸ ಮಾಡ್ತಾ ಇರುವ ಕಂಪನಿಗೆ ದೊಡ್ಡ ನಷ್ಟ ಬಂತಂತೆ. ಇದ್ದಕ್ಕಿದ್ದ ಹಾಗೆ ಈ ದಿನ ಮಧ್ಯಾಹ್ನವೇ ಕಂಪನಿ ಮುಚ್ಚಿಬಿಟ್ರು. ಅದ್ರಲ್ಲಿ ಕೆಲಸ ಮಾಡ್ತಾ ಇರೋರು ಎಲ್ಲರನ್ನು ತೆಗೆದುಹಾಕಿದ್ರಮ್ಮ. ನಮ್ಮ ರಮೇಶನ್ಗೆ ಕೆಲಸ ಹೋಯ್ತು. ಏನು ಅಂದ್ರೆ ಕೆಲಸ ಹೊಟ್ಟೋಯ್ತಾ? ಅಯ್ಯೋ ಭಗವಂತ, ಎಷ್ಟು ಕಷ್ಟ ಬಂತಪ್ಪ. ಅವನಿಗೆ 6 ತಿಂಗಳ ಹಿಂದೆನೆ ಮದುವೆ ಮಾಡಿದ್ವಿ, ಆಗ್ಲೇ ಈ ತರ ಯಾಕೆ ನಡೀತು? ಹೌದಮ್ಮ, ನಂಗೆ ಏನ್ ಮಾಡ್ಬೇಕು ತೋಚ್ತಾ ಇಲ್ಲ. ಒಂದೇ ಸಲಕ್ಕೆ ಪ್ರಪಂಚ ಕತ್ತಲಾಗಿ ಹೋಯ್ತು. ಮನೆ ಬಾಡಿಗೆ, EMIಗಳು, ಅಪ್ಪನ ಔಷಧಿ, ಪ್ರತಿ ತಿಂಗಳು 30,000 ಕಟ್ಟಬೇಕು. ಈಗ ನನ್ನ ಕೈಯಲ್ಲಿ ಚಿಲ್ಲರೆ ಕಾಸಿಲ್ಲ. ಅಡ್ವಾನ್ಸ್ ಸ್ಯಾಲ್ರಿ ಕೂಡ ಕೊಡದೆ ಹೊರಗೆ ಕಳಿಸ್ಬಿಟ್ರು. ನೀವೇನು ಗಾಬರಿ ಆಗ್ಬೇಡಿ, ಏನೋ ಒಂದು ದಾರಿ ಸಿಕ್ಕುತ್ತೆ. ನಿಮ್ಮ ಓದಿಗೆ, ನಿಮ್ಮ ಅನುಭವಕ್ಕೆ ಮತ್ತೊಂದು ಕೆಲಸ ಬರಲ್ವಾ ಹೇಳಿ? 2-3 ದಿನಗಳು ರೆಸ್ಟ್ ತೆಗೆದುಕೊಂಡು ಬೇರೆ ಇಂಟರ್ವ್ಯೂಗೆ ಹೋಗೋಣ. ಈಗಿರುವ ಪರಿಸ್ಥಿತಿಯಲ್ಲಿ ಹೊಸ ಕೆಲಸ ಬರೋದು ಅಷ್ಟು ಈಸಿ ಅಲ್ಲಮ್ಮ. ಹೊರಗಡೆ ಮಾರ್ಕೆಟ್ ಬಹಳ ದಾರುಣವಾಗಿದೆ. ನಮಗಿರುವ ಎತ್ತಿಟ್ಟುಕೊಂಡ ದುಡ್ಡು ಕೂಡ ಹೆಚ್ಚಾಗಿಲ್ಲ. ಈ ತಿಂಗಳು ಕೊನೆಗೆ ಆಗಿ ಹೋಗುತ್ತೆ. ಕನಿಷ್ಠ ಬರುವ ತಿಂಗಳು ಮನೆ ಬಾಡಿಗೆ ಕಟ್ಟೋದಕ್ಕೆ ಕೂಡ ದುಡ್ಡಿಲ್ಲ. ಏನು ಅಂದ್ರೆ ಈಗ ಹೇಗೆ ರೀ? ನಮ್ಮ ಮರ್ಯಾದೆ ಬೀದಿ ಪಾಲಾಗುತ್ತಾ? ನಮ್ಮ ಓನರ್ ಕೇಳಿದ್ರೆ ಏನ್ ಉತ್ತರ ಹೇಳ್ಬೇಕು? ಅತ್ತೆ, ನೀವು ಅಳಬೇಡಿ. ಕಷ್ಟ ಬಂದಾಗ ಅತ್ರೆ ಸಮಸ್ಯೆ ತೀರೋದಿಲ್ಲ. ನಾವು ಏನಾದ್ರೂ ಆಲೋಚಿಸಬೇಕು. ಮಾವಯ್ಯ ರಮೇಶು ಕಷ್ಟಪಡ್ತಾ ಇದ್ದಾರಲ್ಲ, ಈಗ ಅವರಿಗೆ ನಾವು ಆಧಾರವಾಗಿರ್ಬೇಕು. ನಾವೇನ್ ಮಾಡ್ತೇವೆ? ನಿನಗೇನೋ ಆಮ್ಲೆಟ್ ಬಿಟ್ಟು ಇನ್ನೇನು ಬರೋದಿಲ್ಲ, ನನಗೇನೋ ಅಡಿಗೆ ಬಿಟ್ಟು ಇನ್ನೇನು ಗೊತ್ತಿಲ್ಲ. ನಾವು ಹೇಗೆ ದುಡ್ಡು ಸಂಪಾದಿಸ್ತೀವಿ? ಅದೇ ಅತ್ತೆ, ಅದೇ ನಮ್ಮ ಬಂಡವಾಳ. ನಮಗೆ ಅಡಿಗೆ ಬರುತ್ತಲ್ಲ, ನಾವು ಏಕೆ ಒಂದು ಫುಡ್ ಸ್ಟಾಲ್ ಇಡಬಾರ್ದು? ನಾವು ಮಾಡುವ ಅಡಿಗೆಯನ್ನು ರೋಡ್ ಮೇಲೆ ಗಾಡಿ ಇಟ್ಟು ಮಾರಿದ್ರೆ ದುಡ್ಡು ಬರುತ್ತಲ್ಲ. ಫುಡ್ ಗಾಡಿನ ರೋಡ್ ಮೇಲೆ ಗಾಡಿ ಇಟ್ಟು ನೀವು ಅಡಿಗೆ ಮಾರ್ತೀರಾ? ಬೇಡ ಅನಾಮಿಕಾ, ನನಗೆ ಎಷ್ಟು ಕಷ್ಟ ಬಂದ್ರು ಸರಿ, ನನ್ನ ಹೆಂಡತಿನ, ನನ್ನ ತಾಯಿನ ರೋಡ್ ಮೇಲೆ ನಿಲ್ಲಿಸಿ ವ್ಯಾಪಾರ ಮಾಡಿಸಲ್ಲ. ನನ್ನ ಮರ್ಯಾದೆ ಏನಾಗುತ್ತೆ? ಏನೋ ಮರ್ಯಾದೆನಾ? ಮರ್ಯಾದೆ ನಮ್ಮ ಹೊಟ್ಟೆ ತುಂಬುತ್ತಾ? ಹೆಂಡತಿ, ತಾಯಿ ಸಹಾಯ ಮಾಡ್ತೀನಿ ಅಂದ್ರೆ ಬೇಡ ಅಂತೀಯಾ? ಇದು ಮರ್ಯಾದೆ ಹೋಗುವ ಕೆಲಸವಲ್ಲಪ್ಪ, ನಮ್ಮ ಕುಟುಂಬವನ್ನ ನಿಲ್ಲಿಸುವ ಕೆಲಸ. ಅನಾಮಿಕಳ ಆಲೋಚನೆ ತುಂಬಾ ಚೆನ್ನಾಗಿದೆ. ಗಾಡಿ ಇಡೋದು ಸರಿನೇ, ಆದ್ರೆ ನಾವೇನು ಮಾಡ್ತೇವಿ? ನಾವೇನು ಸೀಗಡಿ ಮೀನು ಮಾರೋಣವಾ? ಒಂದು ಪ್ಲೇಟ್ 100 ರೂಪಾಯಿಗೆ ಮಾರಿದ್ರೆ ಚೆನ್ನಾಗಿ ಲಾಭ ಬರುತ್ತೆ. ನನ್ನ ಗೋದಾವರಿ ಸೀಗಡಿ ಫ್ರೈಗೆ ಯಾರಾದ್ರೂ ಬೀಳಲೇಬೇಕು. ಅಬ್ಬಾ ಅತ್ತೆ, ನೀವು ಸುಮ್ನೆ ರೀ. ಫಾಸ್ಟ್ ಫುಡ್ ಗಾಡಿ ಮೇಲೆ ಸೀಗಡಿ ಮೀನಿನ ಫ್ರೈ ಯಾರು ತಿಂತಾರೆ? ಗಾಡಿ ಇಡುತ್ತಲೇ ಜನಗಳು ಆಮ್ಲೆಟ್ಸ್, ಎಗ್ ಫ್ರೈಡ್ ರೈಸ್ ಕೇಳ್ತಾರೆ.
ನನ್ನ ವೆರೈಟಿ ಆಮ್ಲೆಟ್ ಅಂದ್ರೆ ಮಶ್ರೂಮ್ ಆಮ್ಲೆಟ್, ಚೀಸ್ ಆಮ್ಲೆಟ್, ವೆಜಿಟೇಬಲ್ ಆಮ್ಲೆಟ್ ಹೀಗೆ ಇಡೋಣ. ಕಾಲೇಜ್ ಸ್ಟೂಡೆಂಟ್ಸ್ ಅಂತೂ ಮೈ ಮೇಲೆ ಬಿದ್ದು ತಿಂತಾರೆ. ನೋಡಿದ್ರೇನ್ರಿ ನಿಮ್ ಸೊಸೆ ವರ್ಷೆ ಏನಾದ್ರೂ ನನ್ ಮಾತು ಕೇಳ್ತಾಳ? ಸೀಗಡಿ ಮೀನ್ ಬೇಡ ಆಮ್ಲೆಟ್ ಮಾರ್ತಾಳಂತೆ. ಆ ಮೊಟ್ಟೆ ಮಾರ್ಕೊಂಡು ದಿನಕ್ಕೆ ಎಷ್ಟು ದುಡ್ಡು ಬರುತ್ತೆ? ನಾನ್ ಹೇಳಿದ್ದನ್ನ ಕೇಳ್ಬೇಕು ಹೊರತು. ಇಲ್ಲ ಅತ್ತೆ, ಸೀಗಡಿ ಮೀನು ಬೇಕು ಅಂದ್ರೆ ಬಂಡವಾಳ ಹೆಚ್ಚಾಗಿ ಬೇಕು. ಈಗ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ. ಮೊಟ್ಟೆ ಆದ್ರೆ ಕಡಿಮೆ ರೇಟಿಗೆ ಬರುತ್ತೆ, ಲಾಭ ಹೆಚ್ಚಿರುತ್ತೆ. ನನ್ನ ಆಮ್ಲೆಟ್ಟೇ ಮಾಡೋಣ. ನಿಲ್ಸಿ ಅಮ್ಮ, ನೀವಿಬ್ಬರು ಯಾವಾಗ್ಲೂ ಅಡಿಗೆ ಬಗ್ಗೆನೇ ಜಗಳ ಮಾಡ್ತೀರಾ? ನಮ್ಮ ಮನೆ ಮುಳುಗಿ ಹೋಗ್ತಾ ಇದ್ರೆ ನೀವು ನಿಮ್ಮ ಹಠಕ್ಕೆ ಬಿದ್ದಿದ್ದೀರಾ. ಇಬ್ರು ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಳ್ಳಿ. ಹೌದು ಅಮ್ಮ, ಅಪ್ಪ ಹೇಳೋದನ್ನ ಕೇಳಿ. ಇಬ್ರು ಜಗಳವಾಡಿದ್ರೆ ಕೆಲಸ ಆಗಲ್ಲ. ನನ್ನ ತಲೆಯಲ್ಲಿ ಒಂದು ಅದ್ಭುತವಾದ ಐಡಿಯಾ ಬಂದಿದೆ. ನೀವಿಬ್ಬರು ಯಾಕೆ ಜಗಳ ಆಡ್ಕೋಬೇಕು? ಶಾರದಂಗೆ ಸೀಗಡಿ ಫ್ರೈ ಮಾಡೋದು ಚೆನ್ನಾಗಿ ಬರುತ್ತೆ, ಅನಾಮಿಕಂಗೆ ತರತರದ ಆಮ್ಲೆಟ್ ಮಾಡೋದು ಬರುತ್ತೆ. ಆ ಎರಡನ್ನು ನೀವೇಕೆ ಸೇರಿಸಬಾರ್ದು? ಎರಡನ್ನು ಸೇರಿಸ್ಬೇಕಾ? ಹೌದು ಶಾರದಾ, ನೀನು ದಿನವೂ ಮಾಡುವ ಘಮಘಮ ಅನ್ನುವ ಸೀಗಡಿ ಫ್ರೈ ಸ್ವಲ್ಪ ಚಿಕ್ಕ ಚಿಕ್ಕ ಚೂರಾಗಿ ಮಾಡಿ ನೋಡು. ಅನಾಮಿಕಾ, ನೀನು ಆಮ್ಲೆಟ್ ಆಗುವಾಗ ಮಧ್ಯದಲ್ಲಿ ಚೀಸ್ ಬದಲು ನಿಮ್ಮ ಅತ್ತೆ ಮಾಡಿದ ಸೀಗಡಿ ಮೀನಿನ ಫ್ರೈ ಬಿಟ್ಟು ಮಚ್ಚಿಟ್ಕೊಡು. ಅದನ್ನ ಸೀಗಡಿ ಮೀನಿನ ಆಮ್ಲೆಟ್ ಅಂತ ಮಾರೋಣ. ಹೇಗಿದೆ ನನ್ನ ಐಡಿಯಾ? ಅಪ್ಪ, ವಂಡರ್ಫುಲ್ ಐಡಿಯಾ ಇದು. ಸೀಗಡಿ ಆಮ್ಲೆಟ್ ಕೇಳೋದಕ್ಕೆ ಬಹಳ ಕ್ರೇಜಿ ಆಗಿದೆ. ಸಿಟಿಯಲ್ಲಿ ಚಿಕನ್ ಆಮ್ಲೆಟ್, ಮಟನ್ ಆಮ್ಲೆಟ್ ಇದೆ ಹೊರತು ಈ ಸ್ಪೈಸಿ ಸೀಗಡಿ ಆಮ್ಲೆಟ್ ಎಲ್ಲೂ ಇಲ್ಲ. ಇದು ಖಚಿತವಾಗಿ ಹಿಟ್ಟಾಗುತ್ತೆ. ಅಂದ್ರೆ ನನ್ನ ಸೀಗಡಿ ಮೀನಿನ ಅಡಿಗೆನ ಇವಳು ಆಮ್ಲೆಟ್ ಅಲ್ಲಿ ಹಾಕಿ ಕೊಡ್ತಾಳ. ಅದು ರುಚಿ ಚೆನ್ನಾಗಿರುತ್ತಾ? ಅತ್ತೆ, ನೀವು ನಿಮ್ಮ ಅಡಿಗೆನ ಕಡಿಮೆ ಅಂದಾಜು ಹಾಕ್ತಾ ಇದ್ದೀರಾ. ನಿಮ್ಮ ಖಾರ ನನ್ನ ಆಮ್ಲೆಟ್ ಸಾಫ್ಟ್ನೆಸ್ ಸೇರಿದ್ರೆ ಟೇಸ್ಟ್ ಸಖತ್ತಂತೆ. ಮಾವ ಹೇಳಿದ್ದಂತೂ ಸೂಪರ್ ಐಡಿಯಾ. ನಾಳೆ ಟ್ರಯಲ್ ಮಾಡೋಣ. ಹಾಗೆ ಅಂದುಕೊಳ್ಳುತ್ತಾ ಇರುವಾಗ ಮಾರನೇ ದಿನ ಬೆಳಗಿನ ಸಮಯದಲ್ಲಿ ಅಡಿಗೆ ಮನೆಯಲ್ಲಿ ಅತ್ತೆ ಸೊಸೆಯರಿಬ್ಬರು ಸೇರಿ ಅಡಿಗೆ ಮಾಡ್ತಾ ಇರ್ತಾರೆ. ಶಾರದಾ ಸೀಗಡಿ ಫ್ರೈನ ಬಹಳ ಖಾರವಾಗಿ ಹುಡಿ ಹುಡಿಯಾಗಿ ಮಾಡುತ್ತಾಳೆ. ಅನಾಮಿಕಾ ಮತ್ತೊಂದು ಪಾತ್ರೆಯಲ್ಲಿ 3 ಮೊಟ್ಟೆಯನ್ನ ಒಡೆದು ಹಾಕಿ ಸ್ವಲ್ಪ ಹಾಲು, ಉಪ್ಪು, ಮೆಣಸಿನ ಪುಡಿ ಹಾಕಿ ಬಹಳ ಕಲಸುತ್ತಾಳೆ. ಒಲೆ ಮೇಲೆ ಹಂಚಿಟ್ಟು ಆಮ್ಲೆಟ್ ಹಾಕುತ್ತಾಳೆ. ಅತಿ ಆ ಸೀಗಡಿ ಫ್ರೈನ ತಗೊಂಬನ್ನಿ. ಆಮ್ಲೆಟ್ ಅರ್ಧ ಬೆಂದಿದೆ, ಈಗ ಮಧ್ಯದಲ್ಲಿ ಫ್ರೈ ಇಡೋಣ. ತಗೊಳ್ಳೆ, ಜಾಗ್ರತೆ, ನನ್ನ ಸೀಗಡಿ ಫ್ರೈ ಸೀದ್ ಹೋಗ್ಬಾರ್ದು, ಗೊತ್ತಾ? ಆಗ ಅನಾಮಿಕಾ ಫ್ರೈ ಅನ್ನು ಆಮ್ಲೆಟ್ ಮಧ್ಯದಲ್ಲಿ ಇಡುತ್ತಾಳೆ. ನೋಡಿದ್ರತ್ತೆ ಹೇಗಿದೆಯೋ? ಆಮ್ಲೆಟ್ ಒಳಗಡೆ ಸೀಗಡಿ ಫ್ರೈನ ಸ್ಟಫ್ ಮಾಡಿದ್ದೀನಿ. ಆಗ ಹಾಲ್ ನಲ್ಲಿ ಪ್ರಸಾದ್ ರಮೇಶರು ಕೂತ್ಕೊಂಡಿರ್ತಾರೆ. ಅನಾಮಿಕಾ ಪ್ಲೇಟ್ ತೆಗೆದುಕೊಂಡು ಬಂದು ಕೊಡ್ತಾಳೆ. ಅಬ್ಬಾ, ಕಟ್ ಮಾಡ್ತಾ ಇದ್ರೆ ಒಳಗಡೆಯಿಂದ ಸೀಗಡಿ ಮೀನಿನ ಫ್ರೈ ವಾಸನೆ ಸಖತ್ತಾಗಿದೆ ಅಮ್ಮ ಎಂದು ಪ್ರಸಾದ್ ಒಂದು ತುತ್ತನ್ನು ಬಾಯಲ್ಲಿಟ್ಕೋತಾನೆ. ಕಣ್ಣು ಮುಚ್ಚಿಕೊಂಡು ಆಸ್ವಾದಿಸುತ್ತಾನೆ. ಅಮ್ಮ, ಅನಾಮಿಕಾ, ನಿಜಕ್ಕೂ ಟೇಸ್ಟ್ ಏನಾದ್ರೂ ಇದೆಯಾ? ಆಮ್ಲೆಟ್ ಏನೋ ಬಾಯಲ್ಲಿ ಹಾಕೊಳ್ತಾನೆ, ಬೆಣ್ಣೆ ಹಾಕಿ ಕರ್ಗಿ ಹೋಗ್ತಾ ಇದೆ. ಒಳಗಡೆ ಅಮ್ಮ ಮಾಡಿದ ಸೀಗಡಿ ಮೀನಿನ ಚೂರು ಬಾಯಿಗೆ ತಗಲ್ತಾ ಇದ್ರೆ ಆ ಖಾರ, ಮಸಾಲೆ, ಆಹಾ, ಆ ಖಾರ ಮಸಾಲೆ ಎಲ್ಲದಕ್ಕೂ ಮೆದುಳಿಗೆ ಹತ್ತುತ್ತಾ ಇದೆ. ಇದು ಸೂಪರ್ ಹಿಟ್ ಅಪ್ಪ. ನೋಡಿದ್ಯ ಸೊಸೆ, ನನ್ನ ಸೀಗಡಿಯ ಪವರು, ಅದು ನನ್ನ ಆಮ್ಲೆಟ್ ಪವರ್ ಕೂಡ ಅತ್ತೆ. ಇಬ್ರು ದೊಡ್ಡವರೇ. ನಾಳೆ ನಾವು ಗಾಡಿ ಇಡ್ತಾ ಇದೀವಿ. ಅತ್ತೆ ಸೊಸೆಯರ ಹಾಗೆ ಅಂದುಕೊಳ್ಳುತ್ತಾ ಇರುವಾಗ 2 ದಿನದ ನಂತರ ಸಾಯಂಕಾಲದ ವೇಳೆಯಲ್ಲಿ ಬಸ್ ಸ್ಟಾಂಡ್ಗೆ ಹತ್ತಿರದಲ್ಲಿ ಒಂದು ಚಿಕ್ಕ ತಳ್ಳುಗಾಡಿ ಇರುತ್ತದೆ. ಮೇಲಕ್ಕೆ ದೊಡ್ಡ ಬ್ಯಾನರ್, ಶಾರದಾ ಅನಾಮಿಕರ ಸೀಗಡಿಯ ಆಮ್ಲೆಟ್ ಅಂತ. ಪ್ರಸಾದ್ ಕೌಂಟರ್ ಹತ್ರ ಕೂತಿರ್ತಾನೆ. ರಮೇಶ್ ಸರ್ವ್ ಮಾಡೋದಕ್ಕೆ ರೆಡಿಯಾಗಿರ್ತಾನೆ. ಗಾಡಿ ಮೇಲೆ 2 ಒಲೆಗಳು, ಒಂದರ ಮೇಲೆ ಶಾರದಾ ಸೀಗಡಿ ಫ್ರೈ ಮಾಡ್ತಾ ಇರ್ತಾಳೆ, ಇನ್ನೊಂದು ದೊಡ್ಡ ಒಲೆ ಮೇಲೆ ಅನಾಮಿಕಾ ಆಮ್ಲೆಟ್ ಹಾಕೋದಕ್ಕೆ ಸಿದ್ಧವಾಗಿರ್ತಾಳೆ. ಅಪ್ಪ, ಅರ್ಧ ಗಂಟೆ ಆಯ್ತು, ಒಬ್ಬ ಕಸ್ಟಮರ್ ಕೂಡ ಬಂದಿಲ್ಲ. ನನ್ಗೇನಕ್ಕೋ ಭಯವಾಗ್ತಾ ಇದೆಪ್ಪ. ಗಾಬರಿ ಆಗಬೇಡವೋ, ಹೊಸ ಬಂಡಿ ಅಲ್ವಾ, ಜನ ಅಭ್ಯಾಸ ಆಗೋದಕ್ಕೆ ಟೈಮ್ ಆಗುತ್ತೆ. ಏನು ಅಂದ್ರೆ ಯಾರು ಬರ್ದೇ ಇದ್ರೆ ಈ ಸೀಗಡಿನ ನಾವೇ ತಿನ್ಬೇಕಾ? ನನ್ಗಂತೂ ಟೆನ್ಷನ್ ಆಗ್ತಾ ಇದೆ. ಅತ್ತೆ, ಧೈರ್ಯವಾಗಿರಿ. ಈ ಸೀಗಡಿ ವಾಸನೆ ಗಾಳಿನಲ್ಲಿ ಹೋಗ್ತಾ ಇದೆಯಲ್ಲ, ಖಚಿತವಾಗಿ ಜನ ಬಂದೇ ಬರ್ತಾರೆ. ಇಷ್ಟರಲ್ಲಿ ಒಂದಿಬ್ಬರು ಹುಡುಗರು ಗಾಡಿ ಹತ್ರಕ್ಕೆ ಬರ್ತಾರೆ. ಏನ್ರಿ, ನಿಮ್ಮ ಬ್ಯಾನರ್ ನೋಡಿದೀವಿ, ಸೀಗಡಿ ಆಮ್ಲೆಟ್ ಅಂತ ಹಾಕಿದೀರಾ? ಸೀಗಡಿ ಆಮ್ಲೆಟ್ ಏನೋ ಹೊಸದಾಗಿದೆ. ಸೀಗಡಿ ಮೊಟ್ಟೆ ಸೇರಿದರೆ ವಾಸನೆ ಬರೋದಿಲ್ವಾ? ವಾಸನೆ ಬರಲ್ಲಪ್ಪ, ಈ ವಾಸನೆ ಚೆನ್ನಾಗಿರುತ್ತೆ. ನಮ್ಮ ಹೆಂಡತಿ ಮಾಡಿದ ಸ್ಪೆಷಲ್ ಗೋದಾವರಿ ಸೀಗಡಿ ಫ್ರೈ ನಮ್ಮ ಸೊಸೆ ಮಾಡುವ ಬಟರ್ ಆಮ್ಲೆಟ್ ಒಳಗಡೆ ಸ್ಟಫ್ ಮಾಡಿ ಕೊಡ್ತಾರೆ. ಒಂದ್ಸಲ ತಿಂದು ನೋಡಿ, ಹಿಡಿಸ್ತಾ ಇದ್ರೆ ದುಡ್ಡು ಕೊಡ್ಬೇಡಿ. ಓಕೆ ಅಂಕಲ್, ಒಂದು ಪ್ಲೇಟ್ ಕೊಡಿ, ಟೇಸ್ಟ್ ನೋಡಿ ಹೇಳ್ತೀವಿ. ಅತ್ತೆ, ಫಾಸ್ಟ್ ಆಗಿ 2 ಚಮಚ ರಾಯಲ್ ಫ್ರೈ ಈ ಕಡೆ ಕೊಡಿ. ಹಾಗೆ ಅಂದುಕೊಂಡು ಅನಾಮಿಕಾ ಬಹಳ ಸ್ಟೈಲ್ ಆಗಿ ಒಲೆ ಮೇಲೆ ಬೆಣ್ಣೆ ಹಾಕಿ ಮೊಟ್ಟೆಯನ್ನು ಹಾಕಿ ಮಧ್ಯದಲ್ಲಿ ಶಾರದ ಕೊಟ್ಟ ಸೀಗಡಿ ಫ್ರೈ ಹಾಕಿ ರೋಸ್ಟ್ ಮಾಡಿ ಕೊಡುತ್ತಾಳೆ. ಮೇಲೆ ಸ್ವಲ್ಪ ಕೊತ್ತಂಬರಿ, ಈರುಳ್ಳಿ ಚೆಲ್ಲಿ ಪ್ಲೇಟ್ ಅಲ್ಲಿ ಇಟ್ಟು ಕೊಡುತ್ತಾಳೆ. ತಗೊಳ್ಳಿ ಬ್ರದರ್, ಬಿಸಿ ಬಿಸಿ ಸೀಗಡಿ ಆಮ್ಲೆಟ್
ರೇ, ಏನೋ ಇದು ಮೈಂಡ್ ಬ್ಲೋಯಿಂಗ್. ನಿಜಕ್ಕೂ ಸೀಗಡಿ ಮಸಾಲೆ, ವಾವ್! ಈ ಸಾಫ್ಟ್ ಆಮ್ಲೆಟ್ ಕಾಂಬಿನೇಷನ್ ಹುಚ್ಚೆಬ್ಬಿಸ್ತಿದೆ ಕಣೋ. ಆಂಟಿ, ನೀವು ಸೂಪರ್. ಅದಕ್ಕೆ ನಿಮ್ಮ ಆಮ್ಲೆಟ್ ಬೆಸ್ಟ್, ಎಕ್ಸಲೆಂಟ್. ಇನ್ನೂ 2 ಪ್ಲೇಟ್ ಹಾಕಿ ನನ್ಗೆ. ನೋಡಿದ್ರಾ, ನಮ್ಮ ಫಸ್ಟ್ ಕಸ್ಟಮರು ನಮ್ಗೆ ಪರ್ಮನೆಂಟ್ ಕಸ್ಟಮರ್ ಆಗೋದ್ರು. ಏನೋ ರಮೇಶ್, ಭಯವಾಗ್ತಾ ಇದೆಯಾ? ಇಲ್ಲಪ್ಪ, ನಮ್ಮ ಅತ್ತೆ ಸೊಸೆಯರ ಮ್ಯಾಜಿಕ್ ವರ್ಕೌಟ್ ಆಯ್ತು. ಹಾಗಿರುವಾಗ 1 ತಿಂಗಳ ನಂತರ ಅದೇ ಬಸ್ ಸ್ಟ್ಯಾಂಡ್ ಹತ್ತಿರ ಈಗ ಗಾಡಿ ಹತ್ರ ಜನ ಕ್ಯೂನಲ್ಲಿ ನಿಂತಿರ್ತಾರೆ. ಅತ್ತೆ ಸೊಸೆಯರ ಸೀಗಡಿ ಫ್ರೈ ಆಮ್ಲೆಟ್ ಸಿಟಿಯಲ್ಲಿ ಒಳ್ಳೆ ಹೆಸರು ಸಂಪಾದಿಸುತ್ತದೆ. ಫುಡ್ ಬ್ಲಾಗರ್ಸ್ ಕೂಡ ಬಂದು ಇಂಟರ್ವ್ಯೂ ತಗೋತಾ ಇರ್ತಾರೆ. ಅನಾಮಿಕಾ, ಇಲ್ಲಿ ನೋಡು, 2 ಪ್ಲೇಟಿಗೆ ಸೀಗಡಿ ಫ್ರೈನ ರೆಡಿ ಮಾಡಿ ಇಟ್ಟಿದ್ದೀನಿ. ಮತ್ತೆ ನಿನ್ನ ಆಮ್ಲೆಟ್ ರೆಡಿನಾ? ರೆಡಿ ಅತ್ತೆ. ನಿಮ್ಮ ಫ್ರೈಯ ಘಾಟಿಗೆ ಜನ ಫಿದಾ ಆಗಿ ಹೋಗಿದ್ದಾರೆ ಗೊತ್ತಾ. ನನ್ನ ಆಮ್ಲೆಟ್ಗಿಂತ ನಿಮ್ಮ ಸೀಗಡಿ ಫ್ರೈನೇ ಹೆಚ್ಚು ಡಿಮ್ಯಾಂಡಲ್ಲಿದೆ. ಅಯ್ಯೋ ಹುಚ್ಚಿ, ಫ್ರೈ ಒಂದೇ ಇದ್ರೆ ಯಾರು ಹೆಚ್ಚಾಗಿ ತಿನ್ನಲ್ಲ. ಆದ್ರೆ ನೀನು ಆಮ್ಲೆಟ್ ಮಡಚಿ ಆ ಬಟರ್ ಫ್ರೈ ಹಾಕಿ ಕೊಡ್ತಾ ಇದೀಯ ನೋಡು, ಆ ಟೆಕ್ನಿಕ್ ಇಂದಲೇ ಜನ ಕ್ಯೂ ಕಟ್ತಾ ಇದ್ದಾರೆ. ಹಳೆ ರುಚಿಗೆ ನಿನ್ನ ಹೊಸ ಆಲೋಚನೆ ಸೇರಿದರೆ ಅದಕ್ಕೆ ಅಮ್ಮ ಈ ವಿಜಯ. ಶಾರದಾ, ಅನಾಮಿಕಾ, ಈ ದಿನ ರಿಕಾರ್ಡ್ ಸೇಲ್ಸ್ ಅಮ್ಮ. ನೀವಿಬ್ಬರು ನಮ್ಮ ಮನೆಗೆ ಅಲ್ಲ, ಈ ಗಾಡಿ ಕೂಡ 2 ಕಣ್ಣಿನಂತವರು. ಹೌದಮ್ಮ, ನನ್ನ ಕೆಲಸ ಹೋದಾಗ ನನ್ನ ಜೀವನ ಆಗಿ ಹೋಯ್ತು ಅಂದ್ಕೊಂಡೆ. ಆದರೆ ನೀವಿಬ್ಬರು ಸೇರಿ ಕುಟುಂಬವನ್ನ ನಿಲ್ಲಿಸಿದ್ದೀರಾ. ಈ ದಿನ ಒಬ್ಬ ಸಾಫ್ಟ್ವೇರ್ ಉದ್ಯೋಗಿ ಸಂಪಾದಿಸುವುದಕ್ಕಿಂತ ಹೆಚ್ಚಾಗಿ ಸಂಪಾದಿಸ್ತಾ ಇದ್ದೀವಮ್ಮ. ಅದೆಲ್ಲ ಈ ಅನಾಮಿಕಳ ಛಲ ಕಣೋ. ನಾನೇನೋ ಹಳೆ ಪದ್ಧತಿ ಇಟ್ಕೊಂಡು ಸೊಸೆ ಜೊತೆ ದಿನವೂ ಜಗಳವಾಡ್ತಾ ಇದ್ದೆ. ಆದ್ರೆ ನನ್ನ ಸೊಸೆ ಯಾವತ್ತೂ ಎದುರು ಹೇಳಲಿಲ್ಲ. ಕಷ್ಟ ಬಂದರೆ ಮಗನ ಹಾಗೆ ಮುಂದೆ ನಿಂತಿದ್ಲು ಕಣೋ. ನನ್ನ ಅಡಿಗೆಗೆ ಪ್ರಾಣ ಹಾಕಿದ್ದಾಳೆ. ಅನಾಮಿಕಳಂತ ಸೊಸೆ ಬರೋದು ನನ್ನ ಅದೃಷ್ಟ. ಅತ್ತೆ, ನೀವು ಹಾಗೆ ಅನ್ಬೇಡಿ ಅತ್ತೆ. ಅಡಿಗೆ ಮನೆಯಲ್ಲಿ ನೀವು ನನಗೆ ಅಮ್ಮನಂತವರು. ನೀವು ಕಲಿಸಿದ ಸಹನೆ, ನೀವು ಮಾಡುವ ಅಡಿಗೆಯ ರುಚಿ ನನ್ನನ್ನು ಈ ದಿನ ಈ ಸ್ಥಾಯಿಯಲ್ಲಿ ನಿಲ್ಸಿದೆ. ನಮ್ಮ ಬಂಧನ ಹೀಗೆ ಯಾವ ಕಾಲವೂ ಹೀಗೆ ಇರ್ಬೇಕತ್ತೆ. ಸರಿ, ಈ ಸೆಂಟಿಮೆಂಟ್ ನ ನಿಲ್ಸಿ. ಅಲ್ಲಿ ಕಸ್ಟಮರ್ಸ್ ವೆಯ್ಟ್ ಮಾಡ್ತಾ ಇದ್ದಾರೆ. ಬೇಗ ಸೀಗಡಿ ಆಮ್ಲೆಟ್ ಹಾಕಿ. 1 ಸೀಗಡಿ ಆಮ್ಲೆಟ್ ಪಾರ್ಸಲ್, 2 ಪ್ಲೇಟು ಡೈನಿಂಗು. ಹಾಗೆ ಶಾರದ ನಗುತ್ತಾ ಸೀಗಡಿ ಮೀನನ್ನ ಬಾಂಡ್ಲಿಯಲ್ಲಿ ಹಾಕ್ತಾ ಇರ್ತಾಳೆ. ಅನಾಮಿಕಾ ಉತ್ಸಾಹದಿಂದ ಮೊಟ್ಟೆ ಹೊಡಿತಾ ಇರ್ತಾಳೆ. ಹಳೆ ರುಚಿ ಹೊಸ ಆಲೋಚನೆ ಸೇರಿ ಆ ರೋಡ್ ಮೇಲೆ ಘಮಘಮ ಹಂಚುತ್ತದೆ. ಕುಟುಂಬವೆಲ್ಲ ಸೇರಿ ಆನಂದದಿಂದ ತಮ್ಮ ವ್ಯಾಪಾರವನ್ನು ಮಾಡಿಕೊಳ್ಳುತ್ತಾ ಮುಂದಕ್ಕೆ ಸಾಗುತ್ತಾರೆ. ಇದು ಇಂದಿನ ಕಥೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಅದು ಸಾಯಂಕಾಲದ ವೇಳೆ. ಪಶ್ಚಿಮ ದಿಕ್ಕಿನಲ್ಲಿ ಆಕಾಶ ಕೇಸರಿ ಕೆಂಪು ಬಣ್ಣಗಳು ಬೆರೆತಿರುವುದರಿಂದ ಎಷ್ಟೋ ಅಂದವಾಗಿ ಕಾಣಿಸುತ್ತಾ ಇತ್ತು. ಪಕ್ಷಿಗಳೆಲ್ಲ ಕಲಕಲರವದಿಂದ ತಮ್ಮ ಗೂಡುಗಳಿಗೆ ಸೇರಿಕೊಳ್ಳುತ್ತಾ ಇರುತ್ತದೆ. ಆ ಊರಿನ ಕೊನೆಯಲ್ಲಿರುವ ಹಳೆ ಮಾರ್ಕೆಟ್ ನಲ್ಲಿ ರದ್ದಿ ನಿಧಾನವಾಗಿ ಏರುತ್ತಾ ಇರುತ್ತದೆ. ಆ ಊರಿನಲ್ಲಿ ಎಷ್ಟೋ ದೊಡ್ಡ ಹೆಸರಿರುವ ಮನುಷ್ಯ ಪ್ರಸಾದ್, ಅವನ ಹೆಂಡತಿ ಶಾರದಾ, ಇವರು ತಮ್ಮ 3 ಸೊಸೆಯರು ಅನಾಮಿಕಾ, ಅವನಿ, ಅಂಜಲಿಯರ ಜೊತೆ ಸೇರಿ ಮನೆಗೆ ಬೇಕಾದ ಸಾಮಾನುಗಳು ಕೊಂಡ್ಕೊಳ್ಳೋದಕ್ಕೆ ಮಾರ್ಕೆಟ್ಗೆ ಬಂದಿರ್ತಾರೆ. ಅಲ್ಲಿ ಒಬ್ಬ ಮುದುಕ ಕೂತ್ಕೊಂಡಿರ್ತಾನೆ. ಅವನ ಮುಖದಲ್ಲಿ ಏನೋ ತಿಳಿಯದ ಪ್ರಶಾಂತತೆ, ಕಣ್ಣಿನಲ್ಲಿ ಒಂದು ವಿಧವಾದ ದೈವಿಕವಾದ ತೇಜಸ್ಸು ಕಾಣಿಸ್ತಾ ಇರುತ್ತೆ. ಅವನ ಮುಂದೆ ಕೆಲವು ವಿಚಿತ್ರವಾದ ವಸ್ತುಗಳಿರುತ್ತದೆ. ಅವನ್ನ ನೋಡ್ತಾ ಇದ್ರೆ ಈ ಕಾಲದ ಹಾಗಿರಲಿಲ್ಲ. ಯಾವಾಗಲೂ 100 ವರ್ಷಗಳ ಹಿಂದಿನ ಪುರಾತನ ರಾಜಭವನದಲ್ಲಿ ಇರಬೇಕಾದ ವಸ್ತುಗಳ ಹಾಗಿರುತ್ತದೆ. ಬನ್ನಿ ತಾಯಿ, ಬನ್ನಿ. ಅಯ್ಯ, ಸ್ವಲ್ಪ ಈ ಕಡೆ ಹೆಜ್ಜೆ ಹಾಕಿ. ಅದೃಷ್ಟ ದೇವತೆ ಸಾಕ್ಷಾತ್ತು ನಿಮ್ಮ ಮನೆ ಬಾಗಿಲು ತಟ್ತಾ ಇದ್ದಾಳೆ. ಇದು ಕೇವಲ ಮಣ್ಣಿನಿಂದ ಗೊಬ್ಬರದಿಂದ ಮಾಡಿದ ಸಾಧಾರಣ ವಸ್ತುಗಳಲ್ಲ. ಇದು ನಿಮ್ಮ ಹಣೆ ಬರಹವನ್ನು, ನಿಮ್ಮ ಜೀವನವನ್ನು ಬದಲಾಯಿಸುವ ಅದ್ಭುತಗಳು. ಇಲ್ಲಿ ನೋಡಿ, ಈ ಮಾಯಾ ಮಡಿಕೆ, ಈ ವಿಚಿತ್ರವಾದ ಫ್ರಿಡ್ಜು, ಈ ಭಾರೀ ಡ್ರಮ್ಮು, ಇವುಗಳಲ್ಲಿ ನಿಮಗೆ ಏನು ಬೇಕೆಂದರೂ, ಎಷ್ಟು ಬೇಕೆಂದರೂ ತೆಗೆದುಕೊಳ್ಳಿ. ಆದರೆ ಅಮ್ಮಂದಿರೇ, ನೆನಪಿನಲ್ಲಿಟ್ಕೊಳ್ಳಿ, ಇದು ನಿಮ್ಮಲ್ಲಿರುವ ಪ್ರಾಮಾಣಿಕತೆಗೆ ಪ್ರತಿರೂಪಗಳಾಗಿ ಕೆಲಸ ಮಾಡುತ್ತವೆ. ಯಾರಾದರೂ ತಮ್ಮ ಅತ್ತೆಯವರಿಗೆ ಯಾವಾಗಲೂ ಎಂತಹ ಪರಿಸ್ಥಿತಿಯಲ್ಲಿಯೂ ಸುಳ್ಳುಗಳನ್ನು ಹೇಳರು. ಅವರಿಗೆ ಇದು ಲಕ್ಷ್ಮೀ ಕಟಾಕ್ಷವನ್ನು, ಅಷ್ಟ ಐಶ್ವರ್ಯಗಳನ್ನು ಕೊಡುತ್ತದೆ. ಒಂದು ಸುಳ್ಳು, ನಿಮ್ಮ ಬಾಯಿಂದ ಬರುವ ಒಂದು ಚಿಕ್ಕ ಸುಳ್ಳು ನಿಮ್ಮ ಅದೃಷ್ಟವನ್ನು ಭಯಂಕರವಾದ ಶಾಪವಾಗಿ ಬದಲಾಯಿಸುತ್ತದೆ. ಆಲೋಚಿಸಿಕೊಂಡು ಮುಂದಕ್ಕೆ ಹೆಜ್ಜೆ ಇಡೀರಿ.
ಈ ಮಾತುಗಳು ಕೇಳುತ್ತಲೇ ಸೊಸೆಯರ ಮೂವರ ಕಣ್ಣು ಆಸಕ್ತಿಯಿಂದ ಮಿಂಚುತ್ತದೆ. ಅವರು ಆ ವಸ್ತುಗಳ ಹತ್ತಿರಕ್ಕೆ ಹೋಗಿ ಅದನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸುತ್ತಾರೆ. ಅತ್ತೆ, ಆ ಮಡಿಕೆಯನ್ನು ನೋಡಿ, ಅದು ಮಣ್ಣಿನಿಂದ ಮಾಡಿದ್ದರೂ ಅದರ ಮೇಲೆ ಸೂರ್ಯರಶ್ಮಿ ಬೀಳುತ್ತಲೇ ಅಚ್ಚ ಬಂಗಾರದ ಬಣ್ಣದಲ್ಲಿ ಹೇಗೆ ಕಳಕಳ ಅಂತ ಇದೆ. ಎಷ್ಟು ಅದ್ಭುತವಾಗಿದೆ ಅಲ್ವಾ? ಮೇಲಾಗಿ ಮೊನ್ನೆನೆ ನಾವು ಅಡಿಗೆ ಮೇಲಿರುವ ಹಳೆ ನೀರಿನ ಮಡಿಕೆ ಒಡೆದು ಹೋಗಿದೆ. ಇದನ್ನು ತಗೊಳ್ಳೋಣ ಅತ್ತೆ, ಇದು ನನಗಂತೂ ತುಂಬಾ ಚೆನ್ನಾಗಿ ಹಿಡಿಸಿದೆ. ನಿನಗೆ ಆ ಮಡಕೆ ಹಿಡಿಸಿದರೆ ನನಗಂತೂ ಆ ವಿಚಿತ್ರವಾಗಿರೋ ಫ್ರಿಡ್ಜ್ ಹಿಡಿಸಿದೆ ಅತ್ತೆ. ಇದು ನಿಜಕ್ಕೂ ಈ ಕಾಲದ ಹಾಗಿರಲಿಲ್ಲ. ಅದರ ಬಾಗಿಲ ಮೇಲಿರುವ ಬಳ್ಳಿಗಳು, ಹೂಗಳ ಕಲಾಕೃತಿಯನ್ನ ನೋಡ್ತಾ ಇದ್ರೆ ನಮ್ಮ ಅಡುಗೆ ಮನೆಗೆ ಎಷ್ಟೋ ಅಂದ ಬರುತ್ತದೆ. ಇದರಿಂದ ತರಕಾರಿಗಳು, ಹಣ್ಣು ಕೂಡ ಬಹಳ ಕಾಲದ ಹೊತ್ತು ನಿಜಕ್ಕೂ ಬಾಡಿ ಹೋಗದೆ ತಾಜವಾಗಿರುತ್ತೆ ಎನ್ನುವ ನಂಬಿಕೆ. ನಾನು ಇದನ್ನ ತಗೋತೀನಿ. ಮತ್ತೆ ನನಗಂತೂ ಆ ದೊಡ್ಡ ಡ್ರಮ್ ಬೇಕು ಅತ್ತೆ. ನಾವು ಬೆಳೆದ ಅಕ್ಕಿ ಧಾನ್ಯ ತುಂಬಿಟ್ಕೊಳ್ಳೋದಿಕ್ಕೆ ಇದು ಬಹಳ ಗಟ್ಟಿಯಾಗಿ ವಿಶಾಲವಾಗಿರೋ ಹಾಗಿದೆ. ಮಳೆ ಬಂದ್ರು ಬಿಸಿಲು ಬಂದ್ರು ಎಷ್ಟು ವರ್ಷಕ್ಕಾದ್ರೂ ಹಾಳಾಗೋದಿಲ್ಲ, ಕೆಟ್ಟೋಗೋದಿಲ್ಲ. ಇದನ್ನ ತಗೊಂಡ್ರೆ ನಮಗೆ ಎಷ್ಟೋ ಉಪಯೋಗಕ್ಕೆ ಬರುತ್ತೆ. ಆಗ ಸೊಸೆಯರ ಮಾತನ್ನು ಕೇಳಿದ ಶಾರದಾ ಒಂದು ಕಿರುನಗೆ ನಕ್ಕು ಆ ಮುದುಕನ ಕಡೆಗೆ ತಿರುಗುತ್ತಾಳೆ. ಅಯ್ಯ, ನೀವು ಹೇಳ್ತಾ ಇರೋ ಮಾತುಗಳು ಕೇಳ್ತಾ ಇದ್ರೆ ಆಶ್ಚರ್ಯವಾಗಿದೆ. ಈ ವಸ್ತುಗಳ ರೂಪ, ಅವುಗಳ ಆಕೃತಿ ನೋಡ್ತಾ ಇದ್ರೆ ತುಂಬಾ ಬೆಲೆ ಬಾಳುವ ಹಾಗಿದೆ. ಇದರ ದರ ಎಷ್ಟಿರಬಹುದು? ನಮ್ಮ ಶಕ್ತಿಗೆ ಮೀರಿ ಸಾವಿರಗಳಲ್ಲಿದ್ರೆ ನಾವು ಕೊಂಡುಕೊಳ್ಳಲಾರೆವು. ನಮ್ಮದು ಮಧ್ಯತರಗತಿ ಕುಟುಂಬ. ಅಮ್ಮ, ದುಡ್ಡು ಮುಖ್ಯವಲ್ಲ ತಾಯಿ, ಮನುಷ್ಯರ ಮನಸ್ಸಿನಲ್ಲಿರುವ ನಿಜಾಯಿತಿನೇ ಮುಖ್ಯ. ಇವುಗಳಿಗೆ ದರ ಏನೂ ಇಲ್ಲ, 1 ರೂಪಾಯಿ ಕೂಡ ಕೊಡಬೇಡಿ. ಇದನ್ನ ನೀವು ಉಚಿತವಾಗಿಯೇ ನಿಮ್ಮ ಮನೆಗೆ ತಗೊಂಡು ಹೋಗಿ. ಆದರೆ ನನ್ನ ಮಾತನ್ನು ಮರೆತು ಹೋಗ್ಬೇಡಿ. ಒಂದೇ ಒಂದು ಷರತ್ತು, ನಿಮ್ಮ ಅತ್ತೆಯವರು ಕೇಳಿದ ಪ್ರತಿ ವಿಷಯಕ್ಕೂ ನೀವು 3 ಸೊಸೆಯರು ಯಾವತ್ತಿಗೂ ನಿಜವೇ ಹೇಳಬೇಕು. ನಿಮ್ಮ ಮನಸ್ಸಿನಲ್ಲಿ ಏನಿದ್ದರೂ, ಎಷ್ಟು ಕಷ್ಟವಿದ್ದರೂ ಆಕೆಗೆ ಅದನ್ನು ಮುಚ್ಚಿಡದೆ ಹೇಳಬೇಕು. ನಿಮ್ಮ ಪ್ರಾಮಾಣಿಕತೆಯನ್ನೇ ನಂಬಿ ಈ ವಸ್ತುಗಳು ಮಹಿಮೆಯನ್ನು ನೀಡುತ್ತದೆ. ಇದು ನನ್ನ ಮಾತಲ್ಲ, ಈ ವಸ್ತುಗಳ ಸ್ವಭಾವ, ಅವುಗಳ ಗುಣ. ಶಾರದಾ, ಸೊಸೆರು ಮೂವರು ಬಹಳ ಆಸೆಯಿಂದ ಸಂತೋಷದಿಂದ ಕೇಳ್ತಾ ಇದ್ದಾರೆ. ಮೇಲಾಗಿ ಆ ಮುದುಕ ದುಡ್ಡು ಕೂಡ ಬೇಡ, ಪ್ರಾಮಾಣಿಕತೆಯಾಗಿರಿ ಸಾಕು ಅಂತ ಇದ್ದಾನಲ್ಲ. ನಮ್ಮ ಮನೆಯಲ್ಲಿ ಮಕ್ಕಳು ಯಾವಾಗಲೂ ನಿಜಾಯಿತಿಯಾಗಿ ಇರ್ತಾರೆ. ಏನೋ ಒಂದು ವಿಚಿತ್ರ ಅಂದ್ಕೊಂಡು ನಮ್ಮ ಮನೆಗೆ ತಗೊಂಡು ಹೋಗೋಣ ಬನ್ನಿ, ಹಾಗೆ ಎಲ್ಲರೂ ಅಂದುಕೊಳ್ಳುತ್ತಾರೆ. ಅವರು ಆ ವಸ್ತುಗಳನ್ನು ತೆಗೆದುಕೊಂಡು ಎಷ್ಟೋ ಸಂತೋಷದಿಂದ ಮನೆಗೆ ಸೇರಿಕೊಳ್ಳುತ್ತಾರೆ. 3 ಸೊಸೆಯರು ತಮಗೆ ಇಷ್ಟ ಬಂದ ವಸ್ತುಗಳನ್ನು ಬಹಳ ಭದ್ರವಾಗಿ ಶುಭ್ರ ಮಾಡಿಕೊಂಡು ತಮ್ಮ ತಮ್ಮ ರೂಮಿನಲ್ಲಿ ಜೋಡಿಸಿಟ್ಟುಕೊಳ್ಳುತ್ತಾರೆ. ಮಾರನೇ ದಿನ ಬೆಳಿಗ್ಗೆ ಸೂರ್ಯ ಕಿರಣಗಳು ಕಿಟಕಿಯಿಂದ ಮನೆಯೊಳಗೆ ಬೀಳುತ್ತದೆ. ಆ ಬೆಳಿಗ್ಗೆ ಅವರಿಗೆ ಒಂದು ಹೊಸ ಅಧ್ಯಾಯವನ್ನು ತೆರೆಯುತ್ತದೆ. ಮನೆಯಲ್ಲಿ ಆಶ್ಚರ್ಯಕರವಾದ ಬದಲಾವಣೆ ಶುರುವಾಗುತ್ತದೆ. ಅತ್ತೆ ಅತ್ತೆ, ಮಾವಯ್ಯ, ರಮೇಶ್, ಬೇಗ ಬನ್ನಿ. ನಾನು ನನ್ನ ಕಣ್ಣನ್ನೇ ನಂಬಲಾರ್ದೆ ಹೋಗ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದು ನಾನು ಈ ಮಡಕೆಯಲ್ಲಿ ಕುಡಿಯಲಿಕ್ಕೆ 2 ಚೊಂಬು ನೀರು ಹಾಕಿದ್ದೆ. ಆ ನೀರಿನ ಬಿಂದು ಮಡಕೆಯ ಅಡಿ ಭಾಗವನ್ನು ಸೇರುತ್ತಲೇ ಒಂದೊಂದು ಹನಿಯೋ ಟಣ್ ಅಂತ ಶಬ್ದ ಮಾಡುತ್ತಾ ಕೆಳಗೆ ಬೀಳುತ್ತಾ ಹಳದಿ ಬಣ್ಣದಲ್ಲಿ ಬಂಗಾರದ ನಾಣ್ಯಗಳಾಗಿ ಬದಲಾಗ್ತಾ ಇದೆ. ಇಲ್ಲಿ ನೋಡಿ, ಮಡಕೆ ತುಂಬಿ ಹೋಗಿ ನಾಣ್ಯಗಳು ಕೆಳಗೆ ಬೀಳ್ತಾ ಇದೆ. ಹೆಜ್ಜೆ ತೆಗೆದು ಹೆಜ್ಜೆ ಇಡಲಾರದಷ್ಟು ಬಂಗಾರದ ನಾಣ್ಯಗಳಿದೆ ಇಲ್ಲಿ ಎಂದು ಎನ್ನುತ್ತಲೇ ಎಲ್ಲರೂ ಓಡಿಕೊಂಡು ಅನಾಮಿಕಳ ರೂಮಿನೊಳಗೆ ಹೋಗುತ್ತಾರೆ. ನಿಜವಾಗಿಯೂ ಅಲ್ಲಿ ಮಡಕೆಯಿಂದ ಉಕ್ಕಿ ಹರಿಯುತ್ತಿರುವ ಬಂಗಾರವನ್ನು ನೋಡಿ ಅವರೆಲ್ಲರ ಕಣ್ಣು ದೊಡ್ಡದಾಗುತ್ತದೆ. ದೇವರೇ, ಸಾಕ್ಷಾತ್ತು ಶ್ರೀ ಮಹಾಲಕ್ಷ್ಮಿ ನಮ್ಮ ಮನೆಯೊಳಗೆ ಕಾಲಿಟ್ಟಿದ್ದಾಳೆ. ಬೆಳಿಗ್ಗೆ ನೀರು ಹಾಕಿದ್ರೆ ಬಂಗಾರವಾಗಿ ಬದಲಾಗುತ್ತದೆ. ಆದ್ರೆ ಅನಾಮಿಕ, ಇದೆಲ್ಲ ಕಾಗೆ ಬಂಗಾರ ಅಲ್ವಲ್ಲ, ಸ್ವಚ್ಛವಾದ ಬಂಗಾರದ ನಾಣ್ಯಗಳೇ ಅಲ್ವಾ? ನಮ್ಮ ಕಷ್ಟಗಳೆಲ್ಲ ತೀರಿ ಹೋಗಿದೆ. ಅಮ್ಮ, ಒಂದು ರಾತ್ರಿಯಲ್ಲಿ ನಮ್ಮ ದಾರಿದ್ರ್ಯ ಎಲ್ಲ ಸುಟ್ಟು ಬೂದಿಯಾಗಿದೆ. ಈ ಮಡಕೆ ನಮ್ಮನ್ನ ಕೋಟೀಶ್ವರನಾಗಿ ಮಾಡಿದೆ. ಇನ್ನು ಮೇಲಿಂದ ಇನ್ನು ನಮಗೆ ಲೋಪ ಅನ್ನೋದೇ ಇಲ್ಲ. ಇಷ್ಟರಲ್ಲಿ 2ನೇ ಸೊಸೆ ಅವನಿ ಕೂಗಿಕೊಂಡು ಓಡಿಕೊಂಡು ಹಾಲೊಳಗೆ ಬರ್ತಾಳೆ. ಅತ್ತೆ, ನೀವು ನಮ್ಮ ಮನೆಯಲ್ಲಿರುವ ಫ್ರಿಡ್ಜ್ ಸಂಗತಿ ನೋಡಿ. ನಾನು ನಾಳೆ ಅಡಿಗೆ ಮಾಡೋಣ ಅಂತ ನಿನ್ನೆ ರಾತ್ರಿ ಅದರಲ್ಲಿ ಇಟ್ಟ ಟೊಮೊಟೊಗಳು ಸೊಪ್ಪುಗಳನ್ನ ತೆಗಿಲಿಕ್ಕೆ ಹೋದ್ನಾ, ಫ್ರಿಡ್ಜ್ ಡೋರ್ ತೆಗೆಯುತ್ತಲೇ ಆ ತರಕಾರಿಗಳೆಲ್ಲ ಸ್ವಚ್ಛವಾದ ಬೆಳ್ಳಿ ಕಡ್ಡಿಗಳ ಹಾಗೆ ಬದಲಾಗಿದೆ. ಅದು ಮಿಂಚ್ತಾ ಇದೆ ಕೂಡ. ಆ ಬೆಳ್ಳಿಯ ಬೆಳಕಿಗೆ ನನ್ನ ಕಣ್ಣು ಮಿಂಚಿ ಹೋಗ್ತಾ ಇದೆ. ಇದು ನಿಜವಾಗಿ ಮಾಯಾ ಫ್ರಿಡ್ಜ್ ಅತ್ತೆಯೇ? ನಿಜನೇ ಅಮ್ಮ, ನಾನು ಕೂಡ ಕಣ್ಣಾರೆ ನೋಡಿದೆ. ಆ ಮುದುಕನ ರೂಪನಲ್ಲಿ ಬಂದಿದ್ದು ಸಾಕ್ಷಾತ್ತು ಭಗವಂತನೇ. ಅವನು ಹೇಳಿದ ಅದೃಷ್ಟ ನಮ್ಮ ಮನೆಯನ್ನು ಒರೆಸಿದೆ. ನಮಗೆ ಬಂದ ಈ ಸಂಪತ್ತು ನೋಡ್ತಾ ಇದ್ರೆ ಈ ಊರಿನಲ್ಲಿಯೇ ಇಲ್ಲ, ಪ್ರಪಂಚದಲ್ಲಿಯೇ ನಾವು ಧನವಂತರು ಅನ್ನಿಸ್ತಾ ಇದೆ. ಈ ವಸ್ತುಗಳು ನಮ್ಮ ಕುಟುಂಬವನ್ನು ಎಷ್ಟೋ ಎತ್ತಿಗೆ ಕರ್ಕೊಂಡು ಹೋಗುತ್ತೆ. ಆಗಲೇ ಚಿಕ್ಕ ಸೊಸೆ ಅಂಜಲಿ ತನ್ನ ರೂಮಿನೊಳಗಿಂದ ನಡುಗುತ್ತಿರುವ ಕೈಗಳಿಂದ ಹೊರಗೆ ಬರುತ್ತಾಳೆ.
ಮತ್ತೆ ನನ್ನ ಡ್ರಮ್ ಒಳಗಿಂದ ವಜ್ರಗಳು, ನವರತ್ನಗಳು, ವೈಡೂರ್ಯಗಳು ಸುರಿತಾ ಇದೆ ಅತ್ತೆ. ಬೆಳಿಗ್ಗೆ ಅಡಿಗೆ ಮಾಡೋಣ ಅಂತ ಅಕ್ಕಿ ತೆಗಿಯೋಣ ಅಂತ ಒಳಗಡೆ ಕೈ ಹಾಕಿದ್ರೆ ನನ್ನ ಕೈ ತುಂಬಾ ತಣ್ಣನೆಯ ಕಲ್ಲು ಸಿಕ್ಕಿತು. ಹೊರಗೆ ತೆಗೆದು ನೋಡಿದರೆ ಇಲ್ಲಿ ನೋಡಿ ಈ ವಜ್ರಗಳು ಬರ್ತಾ ಇದೆ. ನನಗೆ ಒಂದು ಕಡೆ ಆನಂದವಾಗಿದೆ, ಮತ್ತೊಂದು ಕಡೆ ಭಯವಾಗ್ತಾ ಇದೆ. ಯಾರಾದ್ರೂ ನೋಡ್ತಾರೇನೋ, ನಮ್ಮ ಮೇಲೆ ಕಣ್ಣು ಬೀಳುತ್ತೇನೋ ಅಂತ. ಆದರೆ ನಮ್ಮ ಅದೃಷ್ಟ ಹೀಗೆ ಆಗಿದ್ದಕ್ಕೆ ಮಾತುಗಳಲ್ಲಿ ಹೇಳಲಾರದ ಆನಂದವಾಗಿದೆ ಅತ್ತೆ. ಶಾರದಾ, ಮಕ್ಕಳೇ, ನೀವೆಲ್ಲರೂ ಪ್ರಶಾಂತವಾಗಿರಿ. ಇದೆಲ್ಲ ಮುದುಕ ಕೊಟ್ಟ ಭಿಕ್ಷೆ, ದೇವರ ದಯೆ. ಆದರೆ ಒಂದು ವಿಷಯ ಯಾವತ್ತಿಗೂ ನೆನಪಿನಲ್ಲಿ ಇಟ್ಟುಕೊಳ್ಳಿ, ಮನುಷ್ಯನಿಗೆ ಸಂಪತ್ತು ಹೆಚ್ಚಾದ ಹಾಗೆ ಗರ್ವ, ಅಹಂಕಾರ, ಬಚ್ಚಿಟ್ಟುಕೊಳ್ಳಬೇಕು ಎನ್ನುವ ದುರಾಸೆ, ಸುಳ್ಳು ಕೂಡ ಅದಾಗಿಯದೇ ಬೆಳೆಯುತ್ತದೆ. ನಾವು ಯಾವಾಗಲೂ ನೇರವಾಗಿ ನಡಿಬೇಕು. ನಮ್ಮ ಗುಣವನ್ನು, ಪ್ರಾಮಾಣಿಕತೆಯನ್ನು ಯಾವ ಸ್ಥಿತಿಯಲ್ಲೂ ಬಿಡಬಾರದು. ಈ ಮಹಿಮೆಯ ಹಿಂದೆ ಇರುವ ಷರತ್ತುಗಳನ್ನ ಯಾರು ಯಾವಾಗಲೂ ಮರೆತು ಹೋಗಬೇಡಿ. ಶಾರದಳ ಜೊತೆ ಯಾವಾಗಲೂ ನಿಜವೇ ಹೇಳಬೇಕು. ಹಾಗಿರುವಾಗ ಮತ್ತೊಂದು 10 ದಿನಗಳು ಕಳೆಯುತ್ತದೆ. ಮನೆಯೊಳಗೆ ಸಂಪತ್ತು ಗುಂಪು ಗುಂಪಾಗಿ ಸೇರಿಕೊಳ್ಳುತ್ತಾ ಇರುತ್ತದೆ. ಸೊಸೆಯರಲ್ಲಿ ತಿಳಿಯದ ಹಾಗೆ ಕೆಲವು ಸ್ವಾರ್ಥ, ಒಬ್ಬರನ್ನು ಮಿಂಚಿ ಒಬ್ಬರು ಧನವಂತರು ಆಗಬೇಕು ಎನ್ನುವ ಪೈಪೋಟಿ ಶುರುವಾಗುತ್ತದೆ. ಈ ಬಂಗಾರವೆಲ್ಲ ಅತ್ತೆಗೆ ಹೇಳಿದರೆ ಆಕೆ ಎಲ್ಲರಿಗೂ ಕೊಡುತ್ತಾಳೆ, ಹಂಚಿ ಬಿಡುತ್ತಾಳೆ. ಆದರೆ ನನ್ನ ಹತ್ರವೇ ಇದ್ರೆ ಚೆನ್ನಾಗಿರುತ್ತೆ ಅನ್ನುವ ದುರಾಸೆ ಅನಾಮಿಕಳಲ್ಲಿ ಬರುತ್ತದೆ. ಅಂಜಲಿ, ಅವನಿ ಕೂಡ ಅದೇ ದಾರಿಯಲ್ಲಿ ಆಲೋಚಿಸಲಿಕ್ಕೆ ಶುರು ಮಾಡುತ್ತಾರೆ. ಶಾರದಂಗೆ ಅವರ ಮನಸ್ಸಿನಲ್ಲಿರುವ ಬದಲಾವಣೆ ಅರ್ಥವಾಗುತ್ತದೆ. ಅದಕ್ಕೆ ಅವರನ್ನು ಪರೀಕ್ಷಿಸಬೇಕು ಎಂದು ನಿಶ್ಚಯಿಸಿಕೊಳ್ಳುತ್ತಾಳೆ. ಒಂದು ದಿನ ಸಾಯಂಕಾಲ ಎಲ್ಲರೂ ಹಾಲ್ನಲ್ಲಿರುವಾಗ ಶಾರದಾ ಅವರೆಲ್ಲರನ್ನು ಕರೆಸುತ್ತಾಳೆ. ಸೊಸೆ ಅಂದ್ರೆ, ಒಂದ್ಸಲ ಎಲ್ರು ಇಲ್ಲಿ ನನ್ನ ಹತ್ರ ಬನ್ನಿ, ನಿಮ್ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಅನಾಮಿಕಾ, ಈ ದಿನ ನಿನ್ನ ಮಡಿಕೆಯಲ್ಲಿ ಎಷ್ಟು ನಾಣ್ಯಗಳು ಬಂತು? ನಿನ್ನೆ ಮೊನ್ನೆ ನಿಜಕ್ಕೂ ನೀನು ತರಲೇ ಇಲ್ಲ. ಈ 10 ದಿನದಲ್ಲಿ ಬಂದ ಬಂಗಾರವೆಲ್ಲ ಊರಿನಲ್ಲಿರುವ ದೊಡ್ಡ ಬ್ಯಾಂಕ್ ನಲ್ಲಿ ಲಾಕರ್ ತೆಗೆದುಕೊಂಡು ಅದರಲ್ಲಿ ಇಡೋಣ ಅಂತ ನಿಮ್ಮ ಮಾವ ಕೇಳ್ತಾ ಇದ್ದಾರೆ. ಎಲ್ಲ ಹೇಳಿದರೆ ಅತ್ತೆ ಬೀಗ ಹಾಕಿ ಲಾಕರ್ ಅಲ್ಲಿ ಇಟ್ಟು ಬಿಡ್ತಾಳೆ. ಆಗ ಆ ದುಡ್ಡು ನನ್ ಕೈಗೆ ಬರೋದಿಲ್ಲ. ನನ್ನ ರೇಷ್ಮೆ ಸೀರೆಗೆ, ಒಡವೆಗಳಿಗೆ ಕೂಡ ದುಡ್ಡು ಕೊಡಲ್ಲ. ಹೇಗಾದ್ರೂ ಸುಳ್ಳು ಹೇಳಿ ತಪ್ಪಿಸ್ಕೋಬೇಕು. ಅತ್ತೆ, ಈ ದಿನ ಏನ್ ಹೇಳು ಅಂತಿರೋ? ನನ್ನ ಕರ್ಮ ಸುಟ್ಟೋಯ್ತು. ನಿಜಕ್ಕೂ 2 ದಿನದಿಂದ ಆ ಮಡಿಕೆಯಲ್ಲಿಂದ ಒಂದು ನಾಣ್ಯ ಕೂಡ ಬಂದಿಲ್ಲ. ಅದ್ರಲ್ಲಿ ಎಷ್ಟು ನೀರು ಹಾಕಿದರೂ ನೀರಾಗಿ ಇರುತ್ತೆ ಅತ್ತೆ. ಅದು ನಿಜವಾಗಿ ಹಳೆಯ ಮಣ್ಣಿನ ಮಡಿಕೆ ಹಾಗೆ ಬದಲಾದ ಹಾಗಿದೆ. ನಿಜಕ್ಕೂ ಆ ಮುದುಕ ಹೇಳಿದ ಮಹಿಮೆ ತೀರಿ ಹೋಗಿರಬಹುದು. ಈ ದಿನ ಏನು ಬಂದಿಲ್ಲ ಅತ್ತೆ ನಮಗೆ. ಹೌದಾ? ಹಾಗೆ ನಡೀತಾ? ಸರಿ ಬಿಡಮ್ಮ ತಾಯಿ, ಹೋಗ್ಲಿ ಬಿಡು. ನಮ್ಮ ಹಣೆ ಬರಹ ಅಷ್ಟೇ ಏನೋ. ಅವನಿ, ಮತ್ತೆ ನಿನ್ನ ಫ್ರಿಜ್ ಸಂಗತಿ ಏನಮ್ಮ? ಬೆಳ್ಳಿ ಕಡ್ಡಿಗಳು ಏನಾದ್ರೂ ಹೊಸದಾಗಿ ಬಂತಾ? ನೆನ್ನೆದು ಎಲ್ಲಿಟ್ಟೆ? ಆಗ ಅವನಿ ಅನಾಮಿಕ ಸುಳ್ಳು ಹೇಳುವುದು ಸುಲಭವಾಗಿ ತಪ್ಪಿಸಿಕೊಳ್ಳುವುದು ನೋಡುತ್ತಾಳೆ. ತಾನು ಕೂಡ ಬಚ್ಚಿಟ್ಟುಕೊಂಡ ಬೆಳ್ಳಿಯನ್ನು ಕಾಪಾಡಿಕೊಳ್ಳಬೇಕು ಅಂದುಕೊಳ್ಳುತ್ತಾಳೆ. ನಂದು ಕೂಡ ಅಕ್ಕನ ಪರಿಸ್ಥಿತಿನೇ ಅತ್ತೆ. ನೆನ್ನೆ ಜೊತೆಗೆ ಆ ಫ್ರಿಜ್ಜು ಮಾಮೂಲಾಗಿ ಹೋಯ್ತು. ಒಳಗಡೆ ಬೆಳ್ಳಿನೂ ಇಲ್ಲ, ಕನಿಷ್ಠ ತರಕಾರಿ ತಣ್ಣಗೆ ಕೂಡ ಇರೋದಕ್ಕೆ ಮಂಜುಗಡ್ಡೆ ಕೂಡ ಕಟ್ತಾ ಇಲ್ಲ. ಅದರಲ್ಲಿ ಏನೋ ದೊಡ್ಡ ಲೋಪ ಬಂದ ಹಾಗಿದೆ. ಎಲ್ಲ ಹೊರಟೋಯ್ತು. ಹಾಗ ಸರಿ. ಮತ್ತೆ ಅಂಜಲಿ, ನಿನಗಾದ್ರೂ ಡ್ರಮ್ ಅಲ್ಲಿ ವಜ್ರಗಳು ಸಿಗ್ತಾ ಇದೆಯಾ? ನಿನಗಾದ್ರೂ ಅದೃಷ್ಟ ಕಲಿತು ಬಂತಾ? ಇಲ್ಲ ನಿಂದು ಅದೇ ಕಥೆನಾ? ಇಲ್ಲ ಅತ್ತೆ, ನಾನು ಕೂಡ ಅಕ್ಕನ ಹಾಗೆ ದುಃಖ ಪಡ್ತಾ ಇದ್ದೀನಿ. ಆ ಡ್ರಮ್ಮು ಖಾಲಿಯಾಗಿದೆ. ಅದರಲ್ಲಿ ಅಕ್ಕಿ ಬಿಟ್ಟು ಏನೂ ಇಲ್ಲ. ಕಲ್ಲುಗಳು ಕೂಡ ಬಂದಿಲ್ಲ. ಆ ಮುದುಕ ಕೊಟ್ಟ ಮಹಿಮೆ ಕೇವಲ 1 ವಾರಕ್ಕೆ ಪರಿಮಿತವೇನೋ. ನಾವು ಅನಗತ್ಯವಾಗಿ ಆಸೆ ಪಟ್ಟಿವಿ. ಹಾಗೆ ಅನ್ನುತ್ತಾ ಸೊಸೆರಮ್ಮವರು ಶಾರದಳ ಕಣ್ಣಿನಲ್ಲಿ ನೋಡುತ್ತಾ ಎಷ್ಟೋ ನಂಬಿಕೆಯಿಂದ ಹಸಿ ಸುಳ್ಳನ್ನು ಹೇಳುತ್ತಾರೆ. ಅವರ ಬಾಯಿಂದ ಆ ಸುಳ್ಳು ಮಾತು ಬಂದ ತಕ್ಷಣ ಮನೆಯ ವಾತಾವರಣ ಭಯಂಕರವಾಗಿ ಬದಲಾಗುತ್ತದೆ. ಗಾಳಿ ಸ್ತಂಭಿಸಿ ಹೋಗುತ್ತದೆ. ಹಠಾತ್ತಾಗಿ ರೂಮಿನೊಳಗಿಂದ ಗಟ್ಟಿಯಾಗಿ ವಿಚಿತ್ರ ಶಬ್ದಗಳು ಬರುತ್ತದೆ. ಗುಡುಗು ಗುಡುಗಿದ ಹಾಗೆ, ಏನೋ ದೊಡ್ಡ ಪ್ರಮಾದ ಬಂದ ಹಾಗೆ ಭಯಂಕರವಾದ ಅರಚಾಟ ಕೇಳಿಸುತ್ತದೆ. ವಸ್ತುಗಳಿಂದ ಸಂಪತ್ತಿಗೆ ಬದಲು ವಿಕೃತವಾದ ಭಯಂಕರವಾದ ಪ್ರಾಣಿಗಳು ಹೊರಗೆ ಬರಲಿಕ್ಕೆ ಶುರುವಾಗುತ್ತದೆ. ಅಮ್ಮ, ಕಾಪಾಡಿ, ಸತ್ತು ಹೋಗ್ತಾ ಇದ್ದೀನಿ. ಆ ಮಡಿಕೆಯಲ್ಲಿ ಒಳ್ಳೆ ನೀರು ಬಂಗಾರಕ್ಕೆ ಬದಲು ಕಪ್ಪನೆಯ ಉದ್ದನೆಯ ಹಾವು ಬರ್ತಾ ಇದೆ. ಅವುಗಳ ಕಣ್ಣು ಕೆಂಪನೆಯ ಬೆಂಕಿ ಸುರಿಸ್ತಾ ಇದೆ. ಅವು ನನ್ನನ್ನ ಕಚ್ಚಲಿಕ್ಕೆ ಬರ್ತಾ ಇದೆ. ರಮೇಶು, ಏನು ಅಂದ್ರೆ ಬೇಗ ಬನ್ರಿ, ಈ ಹಾವುಗಳಿಂದ ನನ್ನನ್ನು ರಕ್ಷಿಸಿ. ಅದು ನನ್ನ ಮೇಲೆ ಬರ್ತಾ ಇದೆ. ಅತ್ತೆ, ರಕ್ಷಿಸಿ. ಫ್ರಿಡ್ಜ್ ತೆಗೆದರೆ ಅದರೊಳಗಿಂದ ಸಾವಿರಾರು ಕಪ್ಪನೆಯ ಕೆಂಪನೆಯ ಜೇನ್ನೊಣಗಳು ತುಂಬಿಬಿಟ್ಟಿದೆ. ಅವುಗಳು ನನ್ನ ಕೈ ಮೇಲೆ, ಕಾಲ್ ಮೇಲೆ ಕಚ್ತಾ ಇದೆ. ನನ್ನನ್ನು ಕಚ್ತಾ ಇದೆ. ಶರೀರವೆಲ್ಲ ಉರಿ ವಿಷ ಬಂದ ಆಗಿದೆ. ಸಹಿಸಲಾರದೆ ಹೋಗ್ತಾ ಇದ್ದೇನೆ. ರಕ್ಷಿಸಿ.
ಅಯ್ಯೋ, ಡ್ರಮ್ ಒಳಗಿಂದ ಕಪ್ಪನೆ ಭಯಂಕರವಾದ ಹೊಗೆ ಬರ್ತಾ ಇದೆ. ಆ ಹೊಗೆಯೊಳಗಿಂದ ಏನೇನೋ ರಾಕ್ಷಸ ಆಕಾರಗಳು, ದೆವ್ವಗಳಂತ ಮುಖಗಳು ಕಾಣಿಸ್ತಾ ಇದೆ. ಅದು ನನ್ನನ್ನ ನುಂಗ್ಬೇಕು ಅಂತ ಬರ್ತಾ ಇದೆ ಅತ್ತೆ. ನಾನು ಮಾಡಿದ ತಪ್ಪಿಗೆ, ನಮ್ಮ ಅತ್ಯಾಸೆಗೆ ನಮಗೆ ಘೋರವಾದ ಶಿಕ್ಷೆ ಬಂದಿದೆ. ನಿಮ್ಮ ಹತ್ರ ಸುಳ್ಳು ಹೇಳಿ ಮಹಾಪಾಪ ಮಾಡಿದೀವಿ. ದಯವಿಟ್ಟು ನಮ್ಮನ್ನು ಕಾಪಾಡಿ. ಆಗ ಮಕ್ಕಳು ಮೂವರು ತಮ್ಮ ಹೆಂಡತಿಯರನ್ನು ಕಾಪಾಡಲಿಕ್ಕೆ ಹೋಗುತ್ತಾರೆ. ಆದರೆ ಆ ಅದೃಷ್ಟ ಶಕ್ತಿ ಅವರನ್ನು ಅಡ್ಡಪಡಿಸುತ್ತದೆ. ನಿಲ್ಲಿ, ಈಗ ಭಯಪಟ್ಟು ಅರಚಿದರೆ ಪ್ರಯೋಜನವೇನಿದೆ? ನೀವು ಮೂವರು ನನ್ನ ಕಣ್ಣಿನೊಳಗೆ ನೋಡಿ ಸ್ವಲ್ಪವೂ ಅಧೈರ್ಯ ಪಡದೆ ಹಸಿ ಸುಳ್ಳನ್ನು ಹೇಳಿದಿರಿ. ಆ ದಿನ ಮಾರ್ಕೆಟ್ ಅಲ್ಲಿ ಆ ಮುದುಕ ಮೊದಲೇ ಎಚ್ಚರಿಸಿದ್ದನಲ್ಲ. ಪ್ರಾಮಾಣಿಕತೆ ಇಲ್ಲದ ಜಾಗದಲ್ಲಿ, ಸುಳ್ಳು ಹೇಳಿದ ಜಾಗದಲ್ಲಿ ಈ ಸಂಪತ್ತು ಪ್ರಾಣಗಳು ತೆಗೆಯುವ ಶಾಪವಾಗಿ ಬದಲಾಗುತ್ತೆ ಅಂತ ಮರ್ತೋದ್ರ? ನಿಮ್ಮ ಮನಸ್ಸಿನಲ್ಲಿ ಬೆಳೆದ ಸ್ವಾರ್ಥ, ದುರಾಸನೆ ಈಗ ಈ ವಿಷ ಸರ್ಪಗಳಾಗಿ, ಜೇನ್ನೊಣ ಆಗಿ ನಿಮ್ಮನ್ನ ಬೇಟೆಯಾಡ್ತಾ ಇದೆ. ಒಂದು ಸುಳ್ಳು ನಿಮ್ಮ ಪ್ರಾಣವನ್ನೇ ಅಲ್ಲ, ನಮ್ಮ ಕುಟುಂಬವನ್ನು ನಾಶ ಮಾಡ್ತಾ ಇದೆ. ನೋಡ್ರಮ್ಮ ಮಕ್ಕಳೇ, ದುಡ್ಡು ಈ ದಿನ ಬರುತ್ತೆ, ನಾಳೆ ಹೋಗುತ್ತೆ. ಆದರೆ ನೀವು ಆ ದುಡ್ಡಿಗಾಗಿ ಹೇಳಿದ ಸುಳ್ಳು ನಮಗೆ ನಿಮ್ಮ ಮೇಲಿರುವ ನಂಬಿಕೆಯನ್ನು, ಈ ಕುಟುಂಬದ ಬಂಧನವನ್ನು ಹಾಳು ಮಾಡಿದೆ. ಸಂಪತ್ತವನ್ನು ನಿಮ್ಮ ಹತ್ರನೇ ಇಟ್ಕೋಬೇಕು ಎಂದು ಆಸೆ ಪಟ್ಟು ಹಂಚಿಕೊಳ್ಳಲಿಕ್ಕೆ ಮನಸ್ಸು ಬಾರದೆ ಈಗ ಏಕವಾಗಿ ಪ್ರಾಣದ ಮೇಲೆ ತಂದ್ಕೊಂಡಿದ್ದೀರಾ. ಕನಿಷ್ಠ ಈಗಲಾದರೂ ನಡೆದ ತಪ್ಪನ್ನು ಒಪ್ಪಿಕೊಂಡು ಪಶ್ಚಾತ್ತಾಪದಿಂದ ನಡೆದ ನಿಜವನ್ನು ಹೇಳಿ. ಹಾಗೆ ಅವರ ಮಾತಿಗೆ ಸೊಸೆಯರ ಮನಸ್ಸು ಕರಗುತ್ತದೆ. ಕಣ್ಣಿನ ಮುಂದೆ ಮೃತ್ಯು ಕಾಣಿಸುತ್ತಾ ಇದ್ದುದರಿಂದ ತಮ್ಮ ತಪ್ಪು ಅವರಿಗೆ ಪೂರ್ತಿಯಾಗಿ ಅರ್ಥವಾಗುತ್ತದೆ. ಕ್ಷಮಿಸ್ಬಿಡಿ ಅತ್ತೆ, ನನ್ನನ್ನು ಕ್ಷಮಿಸ್ಬಿಡಿ. ನನ್ನ ತಪ್ಪನ್ನು ತಿಳ್ಕೊಂಡಿದ್ದೀನಿ. ಆ ಮಡಿಕೆ ತುಂಬಾ ಪ್ರತಿದಿನ ಬಂಗಾರದ ನಾಣ್ಯಗಳು ಬರ್ತಾನೆ ಇತ್ತು. ಆದರೆ ಅದೆಲ್ಲ ನನ್ನೊಬ್ಬಳಿಗೆ ಸ್ವಂತವಾಗಿ ಅಂದ್ಕೊಂಡೆ. ನಿಮಗೆ ತಿಳಿದರೆ ಎಲ್ಲರಿಗೂ ಸಮಾನವಾಗಿ ಹಂಚ್ತೀರಾ ಅಂತ ನಾನೇ ಸ್ವಾರ್ಥದಿಂದ ಸುಳ್ಳು ಹೇಳಿದೆ. ಈ ಹಾವಿನ ವಿಷಕ್ಕಿಂತ ನನ್ನ ಮನಸ್ಸಿನಲ್ಲಿ ಹುಟ್ಟಿದ ಸ್ವಾರ್ಥದ ವಿಷವೇ ಹೆಚ್ಚು ವಿಷಪೂರಿತ. ನನ್ನ ದುರಾಸೆ ನನ್ನನ್ನ ಕಚ್ತಾ ಇದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಅತ್ತೆ. ನಾನು ಕೂಡ ಮಹಾ ಲೋಭ ತೋರಿಸಿದೆ ಅತ್ತೆ. ಆ ಬೆಳ್ಳಿ ಕಡ್ಡಿಯ ಬೆಂಚು ನೋಡಿ ನನ್ನ ಕಣ್ಣು ಮುಚ್ಚಿಬಿಡ್ತು. ನನ್ನ ಬುದ್ಧಿ ಸಗಣಿ ತಿಂತು. ಅದನ್ನ ನನ್ನ ಮಂಚದ ಕೆಳಗೆ ಬಚ್ಚಿಟ್ಟುಕೊಂಡು ನನಗೆ ಅಂತ ಒಂದು ರಹಸ್ಯ ಸಂಪತ್ತು ಇರಬೇಕು ಅಂತ ಆಸೆ ಪಟ್ಟು ಏನು ಬಂದಿಲ್ಲ ಅಂತ ನಿಮ್ ಹತ್ರ ನಾಟಕವಾಡಿದೆ. ಆ ಜೇನ್ನೊಣದ ಕಡಿತದ ಉರಿಗಿಂತ ನನ್ನ ಸುಳ್ಳಿನಿಂದ ನಿಮಗೆ ಬಂದ ದುಃಖ, ನನಗೆ ಎದುರಾದ ಈ ಅವಮಾನವೇ ಹೆಚ್ಚು ದಹಿಸುತ್ತಾ ಇದೆ. ನನ್ನನ್ನು ಕ್ಷಮಿಸಿಬಿಡಿ ಅತ್ತೆಯೇ. ವಜ್ರಗಳ ಮೇಲೆ ಆಸೆಯಿಂದ ನನಗಂತ ಒಂದು ಪ್ರತ್ಯೇಕವಾದ ಮರ್ಯಾದೆ ಇರಬೇಕು ಅಂತ ನಾನು ಹಾಗೆ ಸುಳ್ಳು ಹೇಳಿದೆ. ನಮಗೆ ಈ ಸಂಪತ್ತು, ಈ ವಜ್ರಗಳು ಏನು ಬೇಡ ಅತ್ತೆ. ನಿಮ್ಮ ಪ್ರೇಮ, ನಿಮ್ಮ ಆಶೀರ್ವಾದವಿದ್ದರೆ ಸಾಕು. ಈ ಹಾವುಗಳು, ಜೇನ್ನೊಣಗಳು, ದೆವ್ವಗಳನ್ನ ಮಾಯ ಮಾಡಿ ಅತ್ತೆ. ಇನ್ನು ನನ್ನ ಜೀವನದಲ್ಲಿ ಯಾವತ್ತೂ ಯಾರ ಜೊತೆಯೂ ಸುಳ್ಳು ಹೇಳೋದಿಲ್ಲ. ಇದೇ ನನ್ನ ಪ್ರಮಾಣ. ಹಾಗೆ ಅನ್ನುತ್ತಾ ಸೊಸೆಯರು ಮೂವರು ಹೃದಯ ಪೂರ್ವಕವಾಗಿ ಕಣ್ಣೀರಿನಿಂದ ತಮ್ಮ ತಪ್ಪನ್ನು ತಿಳಿದುಕೊಂಡು ಅತ್ತೆಯ ಪಾದವನ್ನು ಹಿಡಿದುಕೊಂಡು ನಿಜ ಒಪ್ಪಿಕೊಳ್ಳುತ್ತಲೇ ವಾತಾವರಣದಲ್ಲಿ ಮತ್ತೆ ಬದಲಾವಣೆ ಬರುತ್ತದೆ. ಒಂದು ವಿಚಿತ್ರವಾದ ಕಾಂತಿ ಮನೆಯಲ್ಲಿ ಪ್ರಸರಿಸುತ್ತದೆ. ಆ ಹಾವುಗಳು, ಜೇನ್ನೊಣಗಳು, ಭಯಂಕರವಾದ ಆಕಾರಗಳು ಎಲ್ಲವೂ ಗಾಳಿಯಲ್ಲಿ ಕಪ್ಪನೆ ಹೊಗೆಯಾಗಿ ಬದಲಾಗಿ ಕ್ಷಣದಲ್ಲಿಯೇ ಕರಗಿ ಹೋಗುತ್ತದೆ. ಆ ಮಾಯಾ ವಸ್ತುಗಳು ಮತ್ತೆ ತಮ್ಮ ಹಳೆ ಸ್ಥಿತಿಗೆ ಸೇರಿಕೊಂಡು ಪ್ರಶಾಂತವಾಗಿ, ಅಂದವಾಗಿ ಬದಲಾಗುತ್ತದೆ. ಶಾರದಳ ಕಣ್ಣಿನಲ್ಲಿ ನೀರು ಬರುತ್ತದೆ. ಕಣ್ಣೀರು ಒರೆಸ್ಕೊಳ್ಳಿ ತಾಯಿ. ನೋಡಿದೀರಾ, ಸಂಪತ್ತು ಅನ್ನೋದು ನೀರಿನ ಗುಳ್ಳೆ ಹಾಗೆ. ಅದು ಶಾಶ್ವತವಲ್ಲ. ಆದರೆ ನಾವು ಒಬ್ಬರಿಗೊಬ್ಬರು ಕೊಡುವ ಗೌರವ, ಇಡುವ ಪ್ರೇಮ, ನಮ್ಮಲ್ಲಿರುವ ಪ್ರಾಮಾಣಿಕತೆ ಯಾವತ್ತಿಗೂ ನಿಂತು ಬಿಡುತ್ತದೆ. ಸಂಪತ್ತು ನಮ್ಮನ್ನು ಯಾವತ್ತೂ ಬದಲಾಯಿಸಬಾರದು. ಇದು ಯಾವತ್ತು ನಮ್ಮ ಬಂಧನವನ್ನು ಒಟ್ಟಾಗಿಸಬೇಕು. ನಾವು ಐಕ್ಯತೆಯಿಂದ ಒಬ್ಬರಿಗೊಬ್ಬರು ಒಗ್ಗಟ್ಟಾಗಿದ್ದರೆ ಈ ವಸ್ತುವಿನಿಂದ ಬರುವ ಪ್ರತಿ ನಾಣ್ಯ, ಪ್ರತಿ ವಜ್ರ ನಮ್ಮ ಕುಟುಂಬಕ್ಕೆ ಒಳ್ಳೆಯದು ಮಾಡುತ್ತದೆ. ಇಲ್ಲ ಅಂದರೆ ಅದು ಕಿಚ್ಚು ಹಿಡಿಸುತ್ತದೆ. ನಿಜ ಅಮ್ಮ, ಈ ದಿನ ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಗಂಡ ಅಂತರ ಚಿಕ್ಕದ್ರಲ್ಲಿ ತಪ್ಪೋಯ್ತು. ಅನಾಮಿಕಾ, ಅವನಿ, ಅಂಜಲಿ ಒಬ್ಬರಿಗೊಬ್ಬರು ಬಚ್ಚಿಟ್ಟುಕೊಳ್ಳದೆ ಪ್ರಾಮಾಣಿಕತೆಯಿಂದ, ಪಾರದರ್ಶಕತೆಯಿಂದ ಇರೋಣ. ಎಷ್ಟು ಸಂಪತ್ತು ಬಂದರೂ ಅದಕ್ಕಿಂತ ನಮ್ಮ ಮಧ್ಯದಲ್ಲಿರುವ ಪ್ರೇಮ ಅನುರಾಗಗಳೇ ಮುಖ್ಯ. ಹೌದು, ಪ್ರಾಮಾಣಿಕತೆ ಅನ್ನೋದು ನಮಗೊಂದು ಅದೃಶ್ಯ ರಕ್ಷಕವಚವಾಗಿದೆ. ಆ ಮುದುಕಯ್ಯ ಕೊಟ್ಟ ಪರೀಕ್ಷೆಯಲ್ಲಿ, ಈ ಶಿಕ್ಷೆಯಲ್ಲಿ ನಾವು ಈ ದಿನ ಜೀವನಕ್ಕೆ ಸರಿ ಹೋಗುವ ಒಂದು ದೊಡ್ಡ ಪಾಠವನ್ನು ಕಲಿತಿದ್ದೀವಿ. ಹೌದು ಸುರೇಶ್, ಅತ್ತೆ, ಮಾವಯ್ಯ, ಇನ್ನು ಮೇಲಿಂದ ನಾವು ಯಾವ ಚಿಕ್ಕ ಕೆಲಸ ಮಾಡಿದ್ರು, ಎಂತಹ ಆಲೋಚನೆ ಬಂದರೂ ಮೊದಲು ನಿಮಗೆ ಹೇಳದೆ ಮಾಡೋದಿಲ್ಲ. ಈ ವಸ್ತುಗಳಿಂದ ಬರುವ ಸಂಪತ್ತಿಗಿಂತ ಇನ್ನು ಮೇಲಿಂದ ನಮಗೆ 2ರಷ್ಟು ಆಸ್ತಿ ನಿಮ್ಮ ಆಶೀರ್ವಾದಗಳೇ. ಯಾವ ಕೆಲಸ ಮಾಡು ಅಂದ್ರೆ ಹಾಗೆ ನಾವು ನಡಿತೀವಿ. ನಿಮ್ಮ ಪ್ರೇಮವೇ, ಈ ಕುಟುಂಬದ ವಾತಾವರಣವೇ ನಮಗೆ ನಿಜವಾದ ಬಂಗಾರ. ಬಹಳ ಸಂತೋಷ ಮಕ್ಕಳೇ. ಈ ದಿನ ನಮ್ಮ ಕುಟುಂಬಕ್ಕೆ ಎದುರಾದ ಕಷ್ಟವನ್ನು ತಡೆದುಕೊಂಡಿದೆ ಮತ್ತು ಮತ್ತಷ್ಟು ಬಲವಾಗಿ ಒಂದಾಗಿದೆ. ದೇವರು ನಮ್ಮ ಕಣ್ಣು ತೆರೆಸಿದ್ದಾನೆ. ನಿಜವಾದ ಅದೃಷ್ಟ ಆ ಮಣ್ಣಿನ ಮಡಿಕೆಯಲ್ಲಿಯೋ, ಆ ಫ್ರಿಜ್ ನಲ್ಲಿಯೋ ಇಲ್ಲಮ್ಮ. ಅದು ಕೇವಲ ನಿಮ್ಮ ಮನಸ್ಸಿನಲ್ಲಿರುವ ಪವಿತ್ರತೆಯಲ್ಲಿ, ಪ್ರಾಮಾಣಿಕತೆಯಲ್ಲಿ ಮಾತ್ರವೇ ಇದೆ. ಇನ್ನು ಮೇಲಿಂದ ನಮ್ಮ ಮನೆ ಯಾವತ್ತಿಗೂ ಒಂದು ಆನಂದ ನಿಲಯವೇ.
ಇನ್ನು ಆ ದಿನದಿಂದ ಆ ಮನೆಯಲ್ಲಿ ವಾತಾವರಣ ಪೂರ್ತಿಯಾಗಿ ಬದಲಾಗುತ್ತದೆ. ರೂಮಿನ ಬಾಗಿಲು ಯಾವಾಗಲೂ ತೆಗೆದೇ ಇರುತ್ತದೆ. ಮನೆಯಲ್ಲ ನಗುವಿನಿಂದ ಐಕ್ಯತೆಯಿಂದ ತುಂಬಿರುತ್ತದೆ. ಮೂವರು ಮಕ್ಕಳು ಸೊಸೆಯಂದರು ತಮ್ಮ ಅತ್ತೆ ಮಾವಂದಿರನ್ನು ಕಣ್ಣಿನಲ್ಲಿಟ್ಟುಕೊಂಡು ದೇವರ ಹಾಗೆ ನೋಡಿಕೊಳ್ಳುತ್ತಾರೆ. ಆ ಮಾಯ ವಸ್ತುಗಳು ಅವರ ಪ್ರಾಮಾಣಿಕತೆಗೆ ಮೆಚ್ಚಿ ಅವರಿಗೆ ಬೇಕಾದ ಸಂಪತ್ತನ್ನು ಪ್ರತಿದಿನವೂ ಕೊಡುತ್ತಲೇ ಇರುತ್ತದೆ. ಅವರು ಆ ಧನದಿಂದ ಊರಿನಲ್ಲಿರುವ ಬಡವರಿಗೆ ಎಷ್ಟೋ ದಾನ ಧರ್ಮ ಮಾಡುತ್ತಾರೆ. ಕುಟುಂಬ ಸಭ್ಯರ ಮಧ್ಯೆ ಇರುವ ನಂಬಿಕೆಯೇ ಈ ಲೋಕದಲ್ಲಿ ಅತಿ ದೊಡ್ಡ ಆಸ್ತಿ ಎಂದು ನಿರೂಪಿಸುತ್ತಾ ಆ ಕುಟುಂಬ ಸದಾಕಾಲ ಸಂತೋಷದಿಂದ ಜೀವಿಸುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.